Welcome once again, Anand sir. Welcome once again. Thank you. Welcome. Thank you so much. ದಯಣ್ಣ ಹೇಗಿದ್ರಿ? Super. Fantastic. How are you, audience? How are you, noise pollution? Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ನಾವು ನಿನ್ನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಸಿನಿಮಾ ಬಗ್ಗೆ ತುಂಬಾ ವಿಷಯಗಳು ಮಾತಾಡ್ತಾ ಇದ್ವಿ. ಆದ್ರೆ ಹಂಚ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ವಿಷಯಗಳಿದೆ. ಆನಂದ್ ಸರ್ ಇಸ್ ದೇರ್ ವಿತ್ ಅಸ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಎಪಿಸೋಡಿನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ತಮ್ಮೆಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್. ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಪ್ರಮೋದಿ ಹೆಂಗಿದ್ಯಾ ಕಂದ? ಸೂಪರ್, ವೆರಿ ಗುಡ್. ಹೇಳಪ್ಪ, ಏನ್ ಮಾಡಿದ್ಯಾ ಪಿಕ್ಚರ್ ಅಲ್ಲಿ? ಏನ್ ದಬ್ಬಾಕಿದ್ಯಾ ಹೇಳಪ್ಪ? ಪಿಕ್ಚರ್ ಅಲ್ಲಿ ಆಸ್ ಯೂಶುವಲ್ ಆಕ್ಟಿಂಗ್ ಮಾಡಿದ್ದೀನಿ. ಆಸ್ ಯೂಶುವಲ್ ಆಕ್ಟಿಂಗ್. ಇದರಲ್ಲಿ ಆಕ್ಚುಲಿ ಚಾಲೆಂಜಿಂಗ್ ಆಗಿದ್ದು ಅಂದ್ರೆ ಒಬ್ಬ ಯಕ್ಷಗಾನ ಕಲಾವಿದನ ಪಾತ್ರ. ನಂಗೆ ಯಕ್ಷಗಾನ ಕುಣಿಯಕ್ ಬರಲ್ಲ. ಸೊ ಇವನು ಕ್ಯಾರೆಕ್ಟರ್ ಹೇಳಿದಾಗ ನಂಗೆ ಡ್ಯಾನ್ಸೇ ಬರಲ್ಲ ಮರೆ. ಯಾವ್ದೋ ಒಂದು ತುಳು ನಾಟಕದಲ್ಲಿ ಒಂದ್ಸರಿ ಯಕ್ಷಗಾನ ಸ್ಟೆಪ್ ಹಾಕಿದ್ದಷ್ಟೇ. ನಂಗೆ ಯಕ್ಷಗಾನ ಕುಣಿಯಕ್ ಬರಲ್ಲ, ಮತ್ತೆ ಕಲಿಬೇಕಂಗಾರೆ 1 ತಿಂಗಳು ಕಲಿತೀನಿ ಅಂದ. ಇಲ್ಲ ಕಲಿಯೋದಲ್ಲ ಬೇಡ ಸೆಟ್ರೆ, ಯಕ್ಷಗಾನ ಮುಗಿಸ್ಕೊಂಡ್ ಬಂದಿರ್ತೀರ ಅಲ್ಲಿಂದ ಫಿಲಮ್ ಸ್ಟಾರ್ಟ್ ಆಗತ್ತೆ. ಆಯ್ತು ಅಂದೆ. ನಂಗೆ ಆಗ ವೇಷ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ಯಕ್ಷಗಾನ ಮುಗಿಸ್ಕೊಂಡ್ ಬರೋದಲ್ವಾ, ಜನರಲ್ ಕಾಸ್ಟ್ಯೂಮ್ ಅಲ್ಲಿ ಇರ್ತೀವಿ, ಮೇಕಪ್ ಎಲ್ಲ ತೆಗೆದು. ಬಟ್ ಇವನ್ ಫಸ್ಟ್ ದಿನ ಶಾರ್ಟ್ ಇಟ್ ಆಗ್ಲೇನೆ ಇದು ಯಕ್ಷಗಾನ ವೇಷ ತರಿಸಿದ್ದೀನಿ, ಹಾಕೊಂಬಿಡಿ ಶೆಟ್ರೆ ಅಂತ. ಹೌದಾ, ಏನಕ್ಕೆ ವೇಷ ಏನಕ್ಕೆ ಅಂತ. ಅಲ್ಲ, ನೀವು ಲಾರಿಯಿಂದ ಇಳಿತಾನೆ ವೇಷದ ಸಮೇತನೇ ಬರ್ತೀರಾ, ಇನ್ನು ತೆಗ್ದಿರಲ್ಲ. ಬೆಳಗಿನ ಜಾವ ಯಕ್ಷಗಾನ ಮುಗಿಯೋದು ಬೆಳಗಿನ ಜಾವ ಅಲ್ಲ, ಮುಗಿಸ್ಕೊಂಡು ಹಂಗೆ ಗಾಡಿ ಹತ್ಕೊಂಡ್ ಬಂದಿದ್ದೀರಾ ನೀವು ಅಂತ. ಸರಿ ಆಯ್ತು ಅಂತ ಹಾಕೊಂಡೆ. ಫಸ್ಟ್ ದಿನ ಹಾಕೋಬೇಕಾದ್ರೆ ಜೋಶು, ಯಕ್ಷಗಾನ ವೇಷ ಅಲ್ಲ, ಮೈಸಾಸುರಂದು ಇಷ್ಟು ದೊಡ್ಡ ಏನಿಲ್ಲ ಅಂದ್ರೂ ಬಾಡಿ ಮೇಲೆ ಒಂದು 30-35 kg ಇದೆ. ಇಲ್ಲಿಂದ ಇಲ್ಲಿವರೆಗೂ ಪ್ಯಾಕ್. ನೀವು ಗಾಳಿ ಆಚೆ ಹೋಗ್ ಜಾಗ ಇಲ್ಲ, ಕರ್ಕೊಂಡ್ ಬಂದ್ ಬಿಟ್ಟ. ಒಂದು ಅರ್ಧ ಗಂಟೆ ಆಯ್ತು, 1 hour ಆಯ್ತು, 2 hours 4 hours, ಮಧ್ಯಾಹ್ನದ ಊಟದ ತನಕ ತಡ್ಕೊಂಡೆ. ಅದಾದ್ಮೇಲೆ ಊಟ ಮಾಡ್ಬೇಕು, ಇದು ಓಪನ್ ಮಾಡಕ್ಕಾಗಲ್ಲ, ಇಷ್ಟಪ್ಪ ಮೀಸೆ. ಅದನ್ನು ಮೀಸೆ ಎಲ್ಲ ಹಿಂಗ್ ಸೈಡ್ಗಿಟ್ಟು ಒಂಚೂರು ಹಣ್ಣಿಗಿಣ್ ತಿನ್ಕೊಂಡು ಮತ್ತೆ ಹಿಂಗ್ ಹಾಕೊಂಡೆ. ಫಸ್ಟ್ ದಿನ ಅಲ್ಲ, ಜೋಶಲ್ಲಿದ್ದೆ. ಇದು ಶೂಟ್ ಮುಗಿಲಿಲ್ಲ ಸೆಟ್ರೆ, ನಾಳೆನು ಇದೇ ಕಾಸ್ಟ್ಯೂಮು ಅಂದ. ಓ ಅನ್ಕೊಂಡೆ. 2ನೇ ದಿನ ಇವಂದೇನೋ ಗಿಂಬಲ್ಲು ಅದು ಇದು ಏನೋ ಒಂಚೂರು ಪ್ರಾಬ್ಲಮ್ ಆಯ್ತು, ಶಾರ್ಟ್ಸ್ ಸನ್ಲೈಟ್ ಏನೋ ಪ್ರಾಬ್ಲಮ್ ಆಯ್ತು. 3ನೇ ದಿನಾನು ಇದೇ ಕಾಸ್ಟ್ಯೂಮ್ ಸೆಟ್ರೆ. ಅಲ್ಲಿಗೆ 3ನೇ ದಿನ ಶಾಲೆಯಲ್ಲಿ ಇತ್ತದು, ಹಿಂಗ್ ಬಿದ್ದಿದ್ದೆ ನಾನು. ಕಟ್ ಹೇಳಿದ್ಮೇಲೆ ಬೆಂಚ್ ಮೇಲೆ ಮಲ್ಕೊಂಡಿದ್ರು. ಆ ಬೆಂಚ್ ಇರುತ್ತಲ್ಲ ಸ್ಕೂಲ್ ಮಕ್ಳು ಕೂತ್ಕೊಳ್ಳೋದು, ಇವನು ಕಟ್ ಅಂದಿದ ತಕ್ಷಣ ಹೋಗಿ ಹಿಂಗ್ ದಬಾರ್ ಅಂದ. ಪ್ರಕಾಶ್ ಅವರೇ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗೆ ಸರ್ ಒಂದು ಭುಜಂಗ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿರೋದು ಸಿನಿಮಾದಲ್ಲಿ ಇಡ್ಲಿ ಥ್ರೂ ಔಟ್ ತಿಂತಾನೆ ಇರ್ತೀನಿ ನಾನು. ಅವ್ರಿಗೆ ತಿನ್ನಕ್ಕಾಗಲ್ಲ, ನಿಮ್ಗೆ ತಿನ್ನೋದೇ ಕೊಟ್ಟಿದ್ದಾರೆ. ಸೊ ಅದನ್ನೇ ಕ್ಯಾರಿ ಮಾಡಿ ತುಂಬಾ ಕಷ್ಟ ಇದೆ. ಅದು ಸಿಕ್ಕದೇನಲ್ಲ, ದೊಡ್ಡದೊಡ್ಡೆಲ್ಲ ಕೊಟ್ಟಿದ್ದಾರೆ ಕೈಯಲ್ಲಿ. ಅದು ರನ್ನಿಂಗ್ ಅಲ್ಲಿ ಇದೆ. ಬೇರೆ ನಮ್ದು ಒಂದು ಹೋರಾಟ ಇದೆ. ಹೋರಾಟಕ್ಕೆ ಸರ್ ಕರ್ಕೊಂಡು ಹೋಗ್ತಾರೆ. ಶಾಲೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಬೈಕ್ ಅಲ್ಲಿ ಬೇರೆ ಹೋಗ್ಬೇಕು. ನಾನು ಒಂದ್ ಕಡೆ ಬೇರೆ ಒಂದು ಫಂಕ್ಷನ್ ಹೋಗಿ ಕೈಯಲ್ಲಿ ಪುರಿ ಉಂಡೆ ದೊಡ್ಡ ಚಕ್ಲಿ ಎಲ್ಲ ಇದೆ, ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಕೊಂಡು ಇವರಿಗೆ ಹೋಗ್ತಾ ಇರ್ತೀನಿ. ಸೊ ಇಡೀ ಮೂವಿಲಿ ನನಗೆ ತಿನ್ನೋದೇ ಸ್ವಲ್ಪ ಕಷ್ಟ ಇದೆ. ಬೀದಿಲಿ ಬಿದ್ದು ನೆಲದಲ್ಲೆಲ್ಲ ಬಿದ್ದು ಒಳ್ಳಾಡಿರೋದೆಲ್ಲ ಮಾಡಿದಿರಂತಲ್ಲ, ಯಾಕದು ಏನು ಅಷ್ಟೊಂದೇನು ಇಂಪಾರ್ಟೆಂಟ್? ಅದು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಒಂದು ಮೌಂಟೇಜ್ ಶಾಟ್ ಬೇಕಿತ್ತು ಸಾಂಗಿಗೆ. ಸೊ ನಂಗೆ ಸ್ವಲ್ಪ ಕಚಗುಳಿ ಜಾಸ್ತಿ, ಹಿಂಗ್ ಮುಟ್ಟಿದ್ರೆ ಆಗಲ್ಲ ನಂಗೆ. ಸೊ ಈಗ ಗೊತ್ತಿತ್ತು, ಸೆಟ್ ಅಲ್ಲಿ ಗೊತ್ತಿತ್ತು ನಂಗೆ ಕಚಿ ಇದೆಯಾ. ಹಿಂಗೆ ಮಾಡಿದೆ ಆಕ್ಚುಲಿ. ನಂಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಏನು ಸೀನ್ ಇತ್ತು, ಶೂಟ್ ಇದೆ ಅಂತ ಗೊತ್ತಿತ್ತು. ಸಡನ್ ಆಗಿ ಪ್ರಮೋದ್ ಸರ್ ಅಂಡ್ ಪಲ್ಲವಿ ನಮ್ಮ ಹುಡುಗಿ ಮತ್ತೆ ಗುರು ಶಾಲೆ ಗುರು 3 ಜನ ಸೇರಿಬಿಟ್ಟು ಕಚಗಳಿಟ್ರು. ಹೆಂಗೆ ಪ್ರಮೋದ, ಹೆಂಗೆ ಏನಾಗೋದು? ಕತ್ಕಳಿ ಹಪ್ಳ ಎಲ್ಲ ಇತ್ತು ಕೈಯಲ್ಲಿ, ಅದನ್ನೆಲ್ಲ ಹಿಂಗೆ ಎಷ್ಟೆಲ್ಲ ಕುಣಿದಾಡಿದವನು. ಸರ್ ನಿಮಗೆ ಮದುವೆ ಆಗಿದ್ಯಾ? ಆಗಿದೆ ಸರ್. ಮತ್ತಿನ್ನು ಈ ಪ್ರಾಬ್ಲಮ್ ಯಾಕೆ? ವಾಸುಕಿ ಯಾಕಪ್ಪ ಎದುರ್ಕೊಂಡೆ? ಅಪ್ಪ ನನಗೆ ಭಯ ಆಗೋಯ್ತು. ವಾಸುಕಿ, ಈಗ ಎಂಟ್ರಿಗೆ ಒಂದು ಸಾಂಗ್ ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿತ್ತು. ಈ ಸಾಂಗ್ ಹೆಂಗ್ ಹುಟ್ಕೋತು ಐಡಿಯಾ? ಇದು ಆಕ್ಚುಲಿ ಈ ವಯಸ್ಸಾದವ್ರು ಹೇಳ್ತಾರಲ್ಲ 1970ನೇ ಇಸ್ವಿಲಿ ಅಂತ, ಆತರ ಇದು 2016ನೇ ಇಸ್ವಿಲಿ ರಿಷಬ್ ಸರ್
ಅವ್ರ ಆಫೀಸಲ್ಲಿ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈ ತರ ಪ್ರವೀಣ ಅಂತ ಒಂದು ಕ್ಯಾರೆಕ್ಟರ್, ಹೆಸರು ಮಾತ್ರ ಮೇಧಾವಿದು, ಆದ್ರೆ ಒಂದು ಕ್ಯಾರೆಕ್ಟರ್ ಎಲ್ಲ ತುಂಬಾ ಉಲ್ಟಾ ಅಂತ. ದಡ್ಡ ಅಂದ್ರೆ ದಡ್ಡ ಅವನು ಅಂತ ಫುಲ್ ಸಿಚುವೇಶನ್ ಎಲ್ಲ ಹೇಳಿದ್ರು. ಅದ್ ಹೇಳ್ಬೇಕಾದ್ರೆ ನಮ್ಮ ತಾತ ಒಬ್ರಿದ್ರು, ಅವರು ಬೈಯೋದೆಲ್ಲ ರಿಪಿಟೇಷನ್ ಅಲ್ಲಿ, ದಡ್ಡ 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 ನೀನು ಬೇಕುಫ 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 ರಿಪೀಟ್ ಮಾಡೋರು. ಅದು ಹೇಳಿದ್ಮೇಲೆ ಇವ್ರು ಹೇಳ್ತಾ ಇದ್ದಂಗೆ ನಂಗೆ ಸರ್ ಈ ತರ ಏನಾದ್ರು ಮಾಡೋದ, ಟ್ರೈ ಮಾಡೋಣ, ಇದನ್ನೇ ಫಿಕ್ಸ್ ಮಾಡಿ, ಇದೇ ತುಂಬಾ ಚೆನ್ನಾಗಿದೆ, ಇದೇ ತುಂಬಾ ಚೆನ್ನಾಗಿದೆ ಅಂತ. ಅದು ಇನ್ನೊಂದು ಮಜಾ ಏನಪ್ಪಾ ಅಂದ್ರೆ 2016 ಅಲ್ಲಿ ಅದು ಹಾಡಿ ರೆಕಾರ್ಡ್ ಮಾಡಿ ಅವ್ರು ಶೂಟಿಂಗ್ ಹೋದ್ರು. ಅಂದ್ರೆ ಆ ಪ್ರಿಪರೇಷನ್ ಎಲ್ಲ ಆಗಿ ಹಾಡ್ ರೆಕಾರ್ಡ್ ಆಯ್ತು. 2018 ಜುಲೈಯಲ್ಲಿ ಹಾಡ್ ರಿಲೀಸ್ ಆಗಿದ್ದು. ಮಧ್ಯ ನನ್ ಗಂಟ್ಲು ಕೆಟ್ಟೋಗಿ 2 ವರ್ಷ ಗ್ಯಾಪ್ ಆಗಿ ಎಲ್ಲ ಆಗಿ ಇದು ಸ್ವಲ್ಪ ಲಿರಿಕ್ಸ್ ಎಲ್ಲ ಚೇಂಜ್ ಆಗಿದೆ, ಇನ್ನೊಂದ್ಸರಿ ಹಾಡ್ಬಿಡಿ ವಾಸಕ್ಕೆ ಅಂತಂದ್ರೆ. ಏನ್ ಮಾಡಿದ್ರು ಆ ವಾಯ್ಸ್ ಬರ್ತಾ ಇಲ್ಲ. 3-4 ಸರಿ ಹಾಡಿ ಕೊನೆಗೆ ಒಂದ್ ನಿಮಿಷ ನಾನೇ ಸ್ಟುಡಿಯೋಲ್ ಬರ್ತೀನಿ ಅಂತ ಸ್ಟುಡಿಯೋಗೆ ಬಂದು ಮೂಗ್ ಹಿಡ್ಕೊಂಡೆಲ್ಲ ಹಾಡಿಸಿ ಕೊನೆಗೆ ಅದು ಹಾಡಿಪ್ಪ ನಾನು ಕೇಳ್ಬೇಕು ಪ್ಲೀಸ್ ಪ್ಲೀಸ್. ಸರ್, ಈ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ತುಂಬಾ ಇಂಪಾರ್ಟೆಂಟ್ ಡೈಲಾಗ್ ಇರುತ್ತೆ, ಅದನ್ನ ಮೆಮೊರೈಸ್ ಮಾಡ್ಕೋಬೇಕು, ಅದಕ್ಕೆ ಒಂದೊಂದು ಜೀವ ತುಂಬಿಸ್ಬೇಕು ಅಂದ್ರೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಕ್ಯಾರವ್ಯಾನ್ ಅಲ್ಲಿ ಮಾಡ್ತೀರಾ, ರೂಮಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ ಸರ್? ಈಗ ನಾಟಕದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ, 1 hour 2 hours ವಾಟ್ ಎವರ್. ಅಂದರೆ ಅದು ಸಿನಿಮಾ ಅಂದರೆ ಅಲ್ಲಿ ಅದಕ್ಕೆ ಸಿನಿಮಾಗೆ ಇನ್ನೊಂದು ಎಸ್ಪೆಷಲಿ ಅಮೆರಿಕನ್ಸ್ ಕಾಲ್ ಇಟ್ ಫ್ಲಿಕ್ಸ್. ಇನ್ ದ ಸೆನ್ಸ್ ಒಂದು ದೃಶ್ಯ ಟಕ್ 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 ಹಿಂಗೆ ಚೇಂಜ್ ಆಗ್ತಾ ಇರ್ತದೆ. ಆ್ಯಂಡ್ ನಾವು ಈಗ ನೋಡುಗರು ಕೂಡ ಆಡಿಯನ್ಸ್ ಕೂಡ ಈ ಥರ ಆಗ್ತಾ ಇರ್ತದೆ. ಅದು ಇಲ್ಲದೆ ಇದ್ರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿ ಜನಕ್ಕೆ ಹಿಡಿದಿಡೋದು ಹೇಗೆ ಅಂತ ನನಗೆ ಅದರ ಭಯ ಇತ್ತು. ಬಟ್ ಆಕ್ಚುಲಿ ನಿಮ್ಮ ಧರ್ಮಪತ್ನಿಯವ್ರ ಹತ್ರ ಕೇಳಿದಾಗ ನೀವು ತುಂಬಾ ಇಂಪಾರ್ಟೆಂಟ್ ಸೀನ್ಗಳನ್ನೆಲ್ಲ ಬಾತ್ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದ್ರು. ಅಂದ್ರೆ ಇನ್ ದ ಸೆನ್ಸ್ ಒನ್ಸ್ ಯು ಡಿಸೈಡ್ ಇದು ಮಾಡಬೇಕು ಅಂತ ಅಂದ್ಕೊಂಡಾಗ, ಇನ್ಫ್ಯಾಕ್ಟ್ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಈಗ ನಾನು ನಿಮ್ದು ತಗೊಳ್ತೀನಿ ಬಾಯ್ಪಾಠ ಹೇಳಿ ಅಂತ. ನನ್ನ ಬಾಯ್ಪಾಠ ಹೇಗೆ ತಗೋತೀಯ? ಕನ್ನಡ ಸ್ಕ್ರಿಪ್ಟ್ ಕನ್ನಡದಲ್ಲಿದೆ. ಇಲ್ಲ ನೀವು ಹೇಳಿ ನನಗೆ ಬೈ ದೆನ್ ಅವಳಿಗೆ ಏನು ಈ ಒಂದು ಯಾವ ಡೈಲಾಗ್ ಆದ್ಮೇಲೆ ಯಾವ್ದು ಅನ್ನೋದು ಅವಳಿಗೂ ಗೊತ್ತಾಗಿತ್ತು. ಇಡೀ ರಾತ್ರಿ 2 ಗಂಟೆವರೆಗೂ ಅವ್ರ ಜೊತೆ ಕೂತ್ಕೊಂಡು ರಿಹರ್ಸ್ ಮಾಡಿ. ವೈಭವ್, ಇವಾಗ ಚಿಕ್ಕ ಮಕ್ಕಳ ಜೊತೆ ಸಿನಿಮಾ ಮಾಡಿದ್ವಿ, ಚಿಕ್ಕ ಹುಡುಗನ ಕೈಲಿ ಹಾಡಿಸಿದಿರಾ, ಹೌ ಡಿಫಿಕಲ್ಟ್ ವಾಸ್ ಇಟ್? ಯಾವ ತರ ತಿತ್ಕೊಂಡ ಅವನು? ಆಕ್ಚುಲಿ ಪ್ರೇಯರ್ ಸಾಂಗ್ ಅಂತ ಒಂದಿದೆ, ಕಲ್ಯಾಣ್ ಸರ್ ಬರ್ದಿದ್ದಾರೆ ಅದನ್ನ. ಅದು ಶಾರದೆ ಬಗ್ಗೆ ಇದೆ. ಅದನ್ನ ಆಶಾ ಅಂತ ಸುನಿಧಿ ಅಂತ ಇಬ್ರು ಹಾಡಿದ್ದಾರೆ, ಇಬ್ರು ಫ್ರೆಶರ್ಸ್. ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅದ್ ಬಿಟ್ಟು ಬಲೂನ್ ಸಾಂಗ್ ಅಂತ ಒಂದ್ ಮಾಡಿದ್ವಿ, ಜ್ಞಾನೇಶ್ ಹಾಡಿರೋದು. ಅದು ಅದ್ಭುತವಾಗಿ ಹಾಡ್ದ. ಅವನ ಎನರ್ಜಿ ಎಲ್ಲಾರ್ದು ಆಕ್ಚುಲಿ ಮಕ್ಳದ್ದು ಫಸ್ಟ್ ಟೈಮ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್. ಇವನಂತೂ ಆ ಹಾಡನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂದ್ರೆ ಮೈಕ್ ಮುಂದೆನೇ ಇರ್ತಿರ್ಲಿಲ್ಲ. ಕ್ರಾಪು ಕೂದಲು ಒಂದು ಸೈಡ್ಗೆಲ್ಲ ಹೋಗ್ಬಿಡೋಣ, ಇಲ್ಲ ಮೈಕ್ದು ಇದೆಲ್ಲ ಮೇಂಟೈನ್ ಮಾಡ್ಬೇಕು ನೀನು ಅಂತ ಅಷ್ಟೇ ಎಂಜಾಯ್ ಮಾಡ್ದ. ಆ ಎಂಜಾಯ್ಮೆಂಟ್, ಆ ಎನರ್ಜಿ ಹಾಡಲ್ಲಿ ಹಾಗೆ ಕಾಣಿಸುತ್ತೆ ಅಂತ. ಅವನ್ ಸೂಪರ್ ಹಾಡ್ತಾನೆ. ಇನ್ನೊಂದು ಹಾಡು ನೀವು ಹಾಡ್ಸಿದ್ರೆ ಇಲ್ಲಿ ಸೂಪರ್ ಆಗಿರುತ್ತೆ, ಎಸ್ಪೆಷಲಿ ಇದು ಹಾಲಲ್ಲಾದರೂ ಹಾಕು ನೀರಲ್ಲ. ಕರ್ಯಣ ಬರ ಹೀರೋ. ಇವನ ಟ್ಯಾಲೆಂಟ್ ನೋಡಿ ಆಕ್ಚುಲಿ ಹಂಸಲೇಖ ಸರ್ ಒಂದು ಬಿರುದೇ ಕೊಟ್ಟಿದ್ದಾರೆ, ಶಿಶು ತಾನ್ಸೇನ್ ಅಂತ ಇವನಿಗೆ. ಸಖತ್. ಅದು ಹಂಸಲೇಖ ಸರ್ ಹೇಳಿದ್ದಾರೆ ಅಂದ್ರೆ ಬಿಡೋ ಲಾಟ್ರಿ ಹೊಡೆದಂಗೆ ನಿನ್ಗೆ. ಹಾಡಾಡ್ತೀಯ ಒಂದು ನಮಗೋಸ್ಕರ? ಕಮಾನ್.
ವಾಟ ಟ್ಯಾಲೆಂಟ್ ನಿಜವೂ ಇನ್ನು 100 200 1000 ವರ್ಷ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಟ್ಯಾಲೆಂಟ್ಗೆ ಬರ ಇಲ್ಲ ಅನ್ನೋದನ್ನ ಈ ಮಕ್ಕಳೇ ಪ್ರೂವ್ ಮಾಡ್ತಾರೆ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನನ್ನ 6 ವರ್ಷ ಆಯ್ತಾನೆ. ನಿಂಗೆ ಎಷ್ಟು ವಯಸ್ಸು? ನನಗೀಗ 11 ವರ್ಷ. ಕಲ್ತ್ಕೊಳ್ಳೋ ಮಾಡೋದ್ ಹೆಂಗೆ ಅಂತ. ನಾನು ಚಿನ್ನಾರಿ ಮುತ್ತ ಆಡಿದಾಗ 11 ವರ್ಷ ನನಗೆ. ಅದೇ 11 ವರ್ಷ ಇದ್ದಾಗ ಆಡಿದ್ದು, ಅವಾಗ ಚೆನ್ನಾಗಿ ಆಡಿದ್ದು, ಇನ್ನೂ ಚೆನ್ನಾಗಿ ಆಡಕ್ ಬರ್ತಾ ಇಲ್ಲ ಅಂತ. ಅಲ್ಲ ಆಕ್ಚುಲಿ ನಿಜ, ಅವನಷ್ಟು ನಾನು ನಿಜವಲ್ಲೂ ಚೆನ್ನಾಗಿ ಹಾಡಿಲ್ಲ, ತುಂಬಾ ಚೆನ್ನಾಗಿ ಹಾಡ್ದ ಅವ್ನ. ಆಕ್ಚುಲಿ ನಾನು ಅವನ್ನ ಟಿವಿ ನೋಡುವಾಗ ಸಿಂಗರ್ಗಿಂತ ಅವ್ನು ನನ್ನ ಹೀರೋ ಅಂತ ಹೇಳ್ತಾ ಇದ್ದೆ ನನ್ನ ಮಗಳ ಹತ್ರ. ಸಖತ್ ಸ್ಮಾರ್ಟ್ ಫಿಲೋ ಅವನು. ಅವ್ನ ಡಿಂಪಲ್, ಅವ್ನ ಕಣ್ಣು, ಅವ್ನ ಸ್ಮೈಲು, ಅವ್ನ ಸಿಂಗಿಂಗು ಎಲ್ಲ ಸೂಪರ್ ಕಣೋ ನೀನು. ಥ್ಯಾಂಕ್ ಯು. ಈಗ ಒಂದ್ ಸಣ್ಣದಾಗಿ ಈ 11 ವರ್ಷಕ್ಕೂ ಈ 111 ವರ್ಷಕ್ಕೂ ಒಂದು ಕಾಂಪಿಟೇಷನ್ ಮಾಡ್ಬಿಡೋಣ. ಕೂತ್ಕೊಳ್ಳಿ ಸರ್. ಓಕೆ, ಕಾಂಪಿಟೇಷನ್ ಒಂದೊಂದು ಸ್ಕೇಲ್ ಅಲ್ಲಿ ಒಂದೊಂದು ಏನಂತಾರೆ ಆಲಾಪ ಆಡ್ಬೇಕು. ಸರಿ, ಓಕೆನಾ? ಟ್ರೈ ಮಾಡ್ತೀನಿ. ಓಕೆ ಕಂದ. ನಿನ್ನೆಷ್ಟು ಕಲ್ತಿಲ್ಲ ಕಣೋ ನಾನು. ಅಲ್ಲ ಗೊತ್ತಲ್ಲ ಸರಿಯಾಗಿ ಕೊಡ್ತಾ ಇಲ್ಲಂತೆ ಅಂದ.
ಈಗ ಒಂದ್ ಕೆಲಸ ಮಾಡೋಣ, ಹಾಲಪ್ಪ ನೀನ್ ಆಡ್ತೀಯ ಅಂತ ಗೊತ್ತು ಆಯ್ತಾ, ಅರ್ಥ ಆಗೋದು ಇನ್ನೊಬ್ರಿಗೆ, ಯಾಕಂದ್ರೆ ನಂಗಂತೂ ಸಂಗೀತ ಬರಲ್ಲ. ಹಾ ಗೊತ್ತಾಯ್ತಾ, ನಿಂಗೊಂದ್ ಚಾನ್ಸ್ ಕೊಡ್ತೀನಿ. ಹಾ ಅನಂತ್ ಸರ್ ಬಂದಿದ್ದಾರೆ. ಹಾ ನಿನ್ನ ಫೇವ್ರೆಟ್ ಸಾಂಗ್ ಅನಂತ್ ಸರ್ಗೆ ಯಾವ್ದು ಆಡ್ತೀಯ ಆಡು. ನಂದು ತುಂಬಾ ಫೇವ್ರೆಟ್ ಸಾಂಗ್ ಅದರದು ದುಂಡು ಮಲ್ಲಿಗೆ ಮಾತಾಡಯ್ಯ. ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆ ಸಾಂಗ್ ಅಲ್ಲಿ. ಆ ಸಾಂಗ್ ಇಷ್ಟ, ದುಂಡು ಮಲ್ಲಿಗೆ ಇಷ್ಟ ಅಂದ್ರೆ ನೀನ್ ದುಂಡಿಗಿದೆ ಅಂತ ಇಷ್ಟನಾ? ಅಲ್ಲ ಅದು ಇರ್ಬೋದು ರೀಸನ್, ಯಾಕಂದ್ರೆ ಒಂಥರ ನನ್ಗ್ ಹಾಡೋತರ ದುಂಡು ಮಲ್ಲಿಗೆ ಮಾತಾಡಯ್ಯ ಅಂತ. ಓ ಹಾಗೆ ದುಂಡು ಮಲ್ಲಿಗೆ. ರೆಡಿ? ಅಲ್ಲ ಕಣ್ರು, ಏಯ್ ಬರ್ರ ಇಲ್ಲಿ. ಅನಂತ್ ನಾಗ್ ಸರ್ದು ಸಾಂಗ್ಗಳು ನೋಡಿದ್ಯಾ? ಫುಲ್ ಸ್ಟೈಲಿಶ್ ಆಗಿ ಹಿಂಗಂತಾರೆ. ಈ ತರ ಎಲ್ಲ ಯಾವತ್ತಾದ್ರೂ ಮಾಡಿದ್ರ ಅವರು? ಯಾವತ್ತಾದ್ರೂ ಈ ತರ ಮಾಡಿರೋದು ನೋಡಿದ್ಯಾ? ಆಮೇಲೆ ದುಂಡು ಮಲ್ಲಿಗೆ ಮಾತಾಡೆಯಾಗ ಹಿಂಗೆ ಹೊಟ್ಟೆಲ್ ನೋವು ಬಂದಂಗೆ ಹಿಂಗ್ ತಿರುಗಿದ್ರೆ ಮ್ಯಾಚ್ ಆಗತ್ತಾ? ಆಮೇಲೆ ಅವ್ನು ಮೂನ್ ಮಾಕ್ ಮಾಡ್ತಾನ. ಮಾಡು ಮೂನ್ ಮಾಕು, ಮಾಡು ಮಾಡು. ದುಂಡು ಮಲ್ಲಿಗೆ ಜನರೇಷನ್ ನೀವೇನ ಹಾಕಿ ಅವ್ರು ಮಾಡ್ತಿರ್ತೀವಿ. ಇದು ಇದು ರೀ ಕಾಲ್ ದಿನ ಮಾಡ್ದಿಲ್ಲ ಮಾಡು. ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ತಿರುಗ್ತಾ ಇದೆ. ನಾನು ಆಕ್ಚುಲಿ ಇಮ್ಯಾಜಿನೇಷನ್ಗೆ ಹೋಗಿದ್ದೀನಿ, ಏನಾದ್ರೂ ಅನಂತ್ ಸರ್ ಜೊತೆ ಇವನ್ ಕೊರಿಯೋಗ್ರಾಫರ್ ಆಗ್ಬಿಟ್ಟಿದ್ರೆ. ಸರ್ ಈ ತರ ಎಲ್ಲ ಕೊರಿಯೋಗ್ರಾಫ್ ಮಾಡಿದಿದ್ರೆ ಏನ್ ಸರ್ ಮಾಡ್ತಾ ಇದ್ರಿ? ಇಲ್ಲಿ ಓಡೋಕ್ ಶುರು ಮಾಡೋದವನು ಇವತ್ತಿನವರೆಗೂ ನಿಲ್ತಿರ್ಲಿಲ್ಲ. ಸ್ಟೈಲಿಶ್ ಆಗಿ ಒಂದು ಸ್ಟೈಲ್ ಅಲ್ಲಿ ಮಾಡ್ಬೇಕು. ಅನಂತ್ ಸರ್ದು ಒಂದು ಸ್ಟೈಲ್ ಇದೆ ಗೊತ್ತಾ? ಹಾ ಒಂದ್ ಮಕ್ಕಳ ಜೊತೆ ಒಂದ್ ಸುಮ್ನೆ ಒಂದು ಸ್ಟೈಲ್ ಹೇಳ್ಕೊಡಿ ಸರ್. ಮಾಡು ಬನ್ನಿ ಸರ್ ಪ್ಲೀಸ್. ಯಾವ ಹಾಡು? ಇದು ಆಕಾಶದಿಂದ. ಅವರೇ ಮಾಡ್ತಾರೆ ನೋಡಿ, ಅವ್ರು ನನ್ನ ಇಮಿಟೇಟ್ ಮಾಡ್ತಾನೆ. ಹೌದಾ? ಮಮ್ಮೂಟಿ ಮಾಡು ಮಾಡು, ನಾನು ಮಾಡ್ತೀನಿ, ನಾನು ಮಾಡ್ತೀನಿ. ಜೊತೆಲ್ ಮಾಡ್ರು, ಲೈನ್ಸ್ ಜೊತೆಲ್ ಮಾಡ್ರು. ಹಾ ಹಾ ಹಲೋ, ನಿಮ್ಗೆಲ್ಲ ಚಾನ್ಸ್ ಇಲ್ಲ, ನೀವು ನೋಡಕ್ ನಿಂತಿರೋದು ಅಷ್ಟೇ. ಮಾಡ್ಬೇಕು, ಮಾಡು. ಇವನು ಆಕ್ಚುಲಿ ನನ್ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ. ಹೌದಾ? ನಾವು ಚಿತ್ರೀಕರಣಕ್ಕೆ ಹೋದಾಗ ಕಾಸರಗೋಡು, ಮಂಗಳೂರು ಆ ಕಡೆ ಎಲ್ಲ ಈ ಹುಡುಗ ನನ್ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡುವ. ಅದ್ರ ನಾಚಿಕೆ ನಾನ್ ನೋಡುವಾಗ ಮಾಡ್ತಿರ್ಲಿಲ್ಲ, ಬಟ್ ಬೇರೆಯವ್ರು ಇದ್ದಾಗ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೇನೆ. ಓಕೆ, ಅನಂತ್ ನಾಗ್ ಸರ್ ಅವ್ರ ಸ್ಟೈಲ್ ಹೇಳ್ಕೊಡ್ತಾರೆ, ಕಲ್ತ್ಕೊಳ್ಳಿ. ಓಕೆ, ನೀನ್ ಮತ್ತೆ ಪಲ್ಟಿಯಲ್ಲಿ ಹೊಡಿಬೇಡ ನೀನು, ಆಯ್ತಾ? ಚಿನ್ಕುಳ್ಳಿ ರೆಡಿ, ಮ್ಯೂಸಿಕ್.
ಯಾವ ಹುಡುಗಿನೂ ಹತ್ರ ಬರಲ್ಲ ಅವಾಗ. ಆಯ್ತಾ? ಸೃಜಾ ಮಾಮ, ನಮ್ ದಯಾನಂದ್ ಸರ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಆಗಿನ ಕಾಲದಲ್ಲೆಲ್ಲ ಸಾಂಗ್ ಬಂದ್ರೆ ಹಿಂಗ ಆಕಾಶ ಎಲ್ಲ ತೋರಿಸ್ತಿದ್ರು ಅಂತ. ಈಗಿನ ಕಾಲದಲ್ಲಿ ಹಿಂಗ್ ಮಾಡ್ತಾರಂತೆ, ಆಕಾಶ ಭೂಮಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಮುತ್ತು ಬೇಡ ಕಣ, ಇವತ್ತು ಮಾತ್ರ ದಯವಿಟ್ಟು ನೀನ್ ಇಲ್ಲಿ ಬಂದು ನೀನ್ ಆಭಾಸ ಮಾಡಬೇಡ ಪ್ಲೀಸ್. ಅನಂತ್ ಸರ್ ಬಂದಿರ, ಪ್ಲೀಸ್ ನಿನ್ ಕೈ ಮುಗಿತೀನಿ, ನೋಟ್ ಪ್ಲೀಸ್. ಸರ್ ಇವನ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಯಾವ್ದಾವ್ದಕ್ಕೋ ಸೇರಿಸ್ಕೊಂಡ್ಬಿಡ್ತಾನೆ ಪ್ಲೀಸ್. ಹಲೋ, ಯಾರಿಗಮ್ಮ, ಯಾರಿಗೆ ಸಮಸ್ಯೆ ಇದೆ, ಏನ್ ಮಾತಾಡ್ತಾ ಇದೀಯ? ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದೀನಿ. ಮುತ್ತು ಹೆಂಗ ಇಷ್ಟ ಬೇಗ ರೆಡಿ ಆಗ್ಬಿಟ್ಟಲ್ಲ? ಮರ್ತೋಗ್ಬಿಟ್ಟ? ಟ್ಯಾಬ್ಲೆಟ್ ಮಾತ್ರೆ ಹಾಫ್ ಅನ್ ಅವರ್. ಮಾತ್ರೆ ತಗೊಂಡ್ರೆ ಅರ್ಧ ಗಂಟೆ ಸರಿಯಾಗಿ ಮಾತಾಡ್ತಾನೆ. ಎಸ್, ಈ ಪ್ರಾಬ್ಲಮ್ ಯಾವಾಗ ಪರ್ಮನೆಂಟ್ ಆಗಿ ಸಾಲ್ವ್ ಆಗೋದಕ್ಕೆ ಮಾತ್ರೆನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಡು ಅಪ್ಪ. ಆತರ ಏನಾದ್ರೂ ಮಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಟ್ರೆ ಅದು ಇದು ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಹೋಗ್ಬಿಟ್ಟು ತಾ ಲಾ ಟಿ ಕಾ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಸೈಡ್ ಎಫೆಕ್ಟ್. ಸುಜಾ, ಸೈಡ್ ಎಫೆಕ್ಟ್ ಬಹಳ ಇದೆ. ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಬೇರೆ ನಾಲ್ಗೆ ಅಲ್ಲ, ಆಮೇಲೆ ಏನೇನೋ ತಡವರ್ಸೋದು ಕೊಡ್ಸ್ಕೊಂಡು. ಹೌದು, ಬೇಡಪ್ಪ ಬೇಡ. ಏನಿದೆ ಅವತಾರ? ಇದು ನನ್ನ ಅವತಾರ ಅಲ್ಲಮ್ಮ, ಅನಂತ್ ಸರ್ ಅವತಾರ. ತಾವು ಈ ಗೆಟಪಲ್ಲಿ ಯಾಕೆ ಬಂದಿದ್ರ ಅಂತ ಕೇಳ್ಬೋದಾ? ಏನಮ್ಮ ಸೃಜಾ ಹೀಗೆ ಹೇಳ್ತಿದ್ಯಾ? ನಾನು ಹುಟ್ಟೋದಕ್ಕೆ ಅನಂತ್ ಸರ ಕಾರಣ. ಏನೋ ಮಾತಾಡ್ತಾ ಇದೀಯಾ? ನಾಲ್ಗೆ ಸರಿ ಹೋದ್ರೆ ಬುದ್ಧಿ ಸರಿ ಹೋಗಿಲ್ಲ, ಮಕ್ಕ ಹೊಡೆದು ಬಿಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಬೇಕಮ್ಮ. ಸರ್ ನಾನು ಹೇಳ್ತೀನಿ ಕೇಳಿ ಸರ್. ಸರ್, ನಮ್ಮ ತಾಯಿ ಗರ್ಭಿಣಿಯಾಗಿದ್ದಾಗ ನಾನು ಎಷ್ಟು ತಿಂಗಳಾದ್ರೂ ಹುಟ್ಟೇ ಇರಲಿಲ್ಲ ಸರ್. ಡಾಕ್ಟ್ರು ನೋಡ್ಬಿಟ್ಟು ಮಗುಗೆ ಸೋಂಬೇರಿತನ ಇದೆ, ಅದಕ್ಕೆ ಅಳ್ಳಾಡ್ತಾ ಇಲ್ಲ, ಆರಾಮಾಗಿ ಒಳಗಡೆ ಮಲ್ಕೊಂಡ್ಬಿಟ್ಟಿದೆ ಅಂತಂದ್ರು. ಸರಿ, ಇನ್ನೇನು ಹೆರಿಗೆ ಲೇಟ್ ಅಲ್ವಾ ಅಂತ ನಮ್ಮ ಮಮ್ಮಿ ಶ್ರೀಲಂಕಾಯಿಂದ ಕದ್ದು ಬೆಂಗಳೂರು ಬಂದ್ಬಿಟ್ರು. ಯಾಕಪ್ಪ ಕದ್ದು ಯಾಕೆ ಬಂದ್ರು? ನಮ್ಮ ಮಮ್ಮಿ ಅನಂತ್ನಾಗ್ ಅವ್ರ ಫ್ಯಾನು. ಆಗ ಮಿಂಚಿನ ಓಟ ಸಿನಿಮಾ ರಿಲೀಸ್ ಆಗಿತ್ತು. ಥಿಯೇಟರ್ ಅಲ್ಲಿ ಆ ಸಿನಿಮಾ ನೋಡ್ತಾ ನೋಡ್ತಾ ಕೂತ್ಕೊಂಡಿದ್ರು. ಇನ್ನೇನ್ ಥಿಯೇಟರ್ ಓಡಾಡ್ಕೊಂಡು ನೋಡ್ತಾರೇನೋ, ಕೂತ್ಕೊಂಡೇ ನೋಡೋದ್ ಕಣ. ಆಯ್ತಪ್ಪ, ಸಾರೇನಾದ್ರು ಕೇಳಿದ್ರ? ಅಲ್ಲ, ಹೇಳು ಹೇಳು. ಪಿಕ್ಚರ್ ನೋಡ್ತಾ ಇದ್ರ? ಒಳಗಡೆ ನನ್ಗೆ ಮಿಂಚಿನ ಓಟ ಅಂತ ಕೇಳಿಸ್ತು. ಆ ಗ್ಯಾಪ್ ನಲ್ಲಿ ನನ್ನ ಮೈಯಲ್ಲಿ ರಕ್ತ ಅದೆಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಗೊತ್ತಿಲ್ಲ. ಮಿಂಚಿನ ಓಟದಲ್ಲೇ ನಾನು ಹೊರಗಡೆ ಬಂದ್ಬಿಟ್ಟೆ. ಅವತ್ತು ಆಕ್ಟಿವ್ ಆಗಿದ್ ನಾನು ಇವತ್ತಿನವರೆಗೂ ಮಿಂಚಿನ ಓಟ ಓಡ್ತಾನೆ ಇದ್ದೀನಿ. ಅದಕ್ಕೆ ನನ್ನ ಹುಟ್ಟಿಗೆ ನೀವೇ ಕಾರಣ ಅಂತ ಹೇಳಿದೆ ಸರ್. ಸರ್ ಅಷ್ಟೇ ಅಲ್ಲ ಸರ್, ನಮ್ಮ ಇಡೀ ಫ್ಯಾಮಿಲಿ ಸ್ಟೋರಿನ ನಿಮ್ಮ ಸಿನಿಮಾ ಟೈಟ್ಲ್ಗಳಲ್ಲೇ ಹೇಳ್ತೀನಿ ಕೇಳಿ ಸರ್. ಸರ್, ನಮ್ಮಪ್ಪ ಗೋಲ್ಮಾಲ್ ರಾಧಾಕೃಷ್ಣ ಇದ್ದಂಗೆ ಸರ್, ನಮ್ಮಮ್ಮ ಚಂದನದ ಗೊಂಬೆ ಸರ್. ಇಬ್ರದು ಮಧುರ ಸಂಗಮ ಸರ್. ಆವಾಗ ಆಗಿದ್ದೆ ಒಂದು ಆಕ್ಸಿಡೆಂಟ್ ಸರ್. ಯಾಕೆಂದ್ರೆ ನಮ್ಮಮ್ಮ ಬ್ಯೂಟಿಫುಲ್ ಆಗಿದ್ರು. ಒಂದು ಹೆಣ್ಣು 6 ಕಣ್ಣಿನ ತರ ಇಡೀ ಏರಿಯಾದಲ್ಲಿ ಹುಡುಗರೆಲ್ಲ ನಮ್ಮಮ್ಮನ ಮೇಲೆ ಕಣ್ಣಾಗ್ತಾ ಇದ್ರು ಸರ್. ಆದ್ರೆ ನಮ್ಮಪ್ಪ ನಾನಿನ್ನ ಬಿಡಲಾರಿ ಅಂತ ಜನ್ಮದ ಅನುಬಂಧ ತೋರಿಸಿದ್ರು ಸರ್. ನಮ್ಮಮ್ಮ ಇಬ್ಬನಿ ಕರಗಿತ್ತು ತರ ಕರ್ಗೋ ಹೋಗ್ಬಿಟ್ರು ಸರ್. ಅಲ್ಲೇ ಆಗಿತ್ತು ಸರ್ ಗಣೇಶನ ಮದುವೆ. ಆದ್ರೆ ನಮ್ಮಪ್ಪ ಸರಿ ಇಲ್ಲ ಸರ್. ಆದ್ರೂ ಅವನು ಮಾಡೋ ಕೆಲ್ಸನೆಲ್ಲ ಹೆಂಡತಿಗೆ ಹೇಳ್ಬೇಡಿ ಅಂತ ಮೇಂಟೈನ್ ಮಾಡ್ತಿದ್ದಾರೆ. ಈ ಮ್ಯಾಟ್ರ್ ಗೊತ್ತಾಗೋಗ್ಬಿಟ್ಟು ನಮ್ಮಮ್ಮ ಡಿಪ್ರೆಸ್ ಆಗ್ಬಿಟ್ರು ಸರ್. ಕೊನೆಗೊಬ್ರು ಉದ್ಭವ ಆಗ್ಬಿಟ್ಟು ಹೇಳಿದ್ರು, ಮಕ್ಕಳಿರಲ್ಲವ ಮನೆ ತುಂಬಾ ಅಂತ. ನಮ್ಮಮ್ಮ ಮುದುಡಿದ ತಾವರೆ ಅರಳಿತು ಅನ್ನೋ ಹಾಗಾದ್ರು ಸರ್. ಆಗ ಆದ ಅರುಣ ರಾಗಕ್ಕೆ ಮುತ್ತು ಒಂದು ಮುತ್ತು ತರ ಈ ಮುತ್ತು ಹುಟ್ಟ ಸರ್. ನಾನು ನಮ್ಮಮ್ಮ ಇಬ್ರು ನೋಡ್ಬಿಟ್ಟು ಜನ ಗೌರಿ ಗಣೇಶ ಅಂತಂದ್ರು ಸರ್. ಶ್ರೀಲಂಕಾದಲ್ಲಿ ನಾನು ತುಂಬಾ ಜನಕ್ಕೆ ಮುಂಡಾಯಿಸ್ಬಿಟ್ಟು ಉಂಡು ಹೋದ ಕೊಂಡು ಹೋದ ಅಂತ ಇಲ್ಲಿಗೆ ಬಂದೆ ಸರ್. ಇಲ್ಲಿಗೆ ಬಂದು ನೋಡ್ತೀನಿ ಸರ್, ನನ್ನ ಕಣ್ಣೆದುರುಗಡೆನೆ
ನಮ್ಮ ಫ್ಯಾಮಿಲಿನ ಒಂದ್ ಮಾಡಕ್ಕೆ ಕಾರಣ ಆಗಿರುವಂತ ಅನಂತ್ ಸರ್ ಅವರು ಕೂತಿದ್ದಾರೆ. ಬೇರೆ ಏನ್ ಬೇಕು ಸೃಜಾ, ನನ್ನ ಜೀವನ ಸಾರ್ಥಕ ಆಗೋಯ್ತು. ಅದಕ್ಕೆ ಇವರು ಬೆಳೆದಿಂಗಳ ಬಾಲೆ ಪಿಕ್ಚರ್ನ ರೇವಂತ್ ಗೆಟಪ್ ಅಲ್ಲಿ ಬಂದಿದ್ದೀನಮ್ಮ. ನಾನು ಇವರಿಂದ ಇನ್ಸ್ಪಿರೇಷನ್ ತಗೊಂಡು ಚೆಸ್ ಮಾಸ್ಟರ್ ಆಗ್ಬೇಕು ಅಂತ ಆಸೆ. ಸರ್ ದಯವಿಟ್ಟು ನನಗೆ ಒಂದು ಚೆಸ್ ಹೇಳ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ನಿಮಿಷ ತಗೊಂಬಂದ್ಬಿಡ್ತೀನಿ. ಎಲ್ಲ ಓಕೆ ಕಣ. ನೀನ್ ರಾಜ್ಯದಲ್ಲಿ ಒಂದು ಒಂಟೆನೆ ಮಿಸ್ಸಿಂಗ್ ಅಲ್ಲೋ? ಒಂಟೆ ಮಿಸ್ಸಿಂಗು ಇಲ್ಲಿ ಬಹುಶಃ ಕುರಿ ತೊಳೆಯಕ್ಕೆ ಕರ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಓಕೆ, ಇರೋದ್ರಲ್ಲೇ ಹೇಳ್ಕೊಡ್ಲಿ ಬಿಡಮ್ಮ. ಅಲ್ಲ ಕಣ, ಆನೆನೂ ಇಲ್ವಲ್ಲೋ? ಆನೆ ಕಾಡಲ್ಲಿ ಇರುತ್ತಮ್ಮ. ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ತೀನಿ ಸರ್. ಏನ್ ಬೇಕು ನಿಮ್ಗೆ ಅಂದ್ರೆ ಹೇಳಿದ್ರೆ ಕಲ್ತ್ಕೋಬೇಕು. ಈ ಕುದುರೆ ಹೆಂಗ್ ಹೋಗುತ್ತೆ, ಯಾವ ಅಪ್ಪ ನೆಲ್ಲಲ್ಲಿ ಹೋಗುತ್ತೆ ಅಂತ. ಕುದುರೆ 4 ಕಾಲು, ಕುದುರೆಗೆ 4 ಕಾಲು. ಏನ್ ಸುಳ್ಳು ಹೇಳ್ತಾರಪ್ಪ, ಒಂದ್ ಕಾಲು ಕಾಣಿಸ್ತಾ ಇಲ್ಲ. ಅದೇ ನಿಮ್ ಕುದುರೆ ಹಾಗಿದೆ. ಇವಾಗ ಯಾವ ಪಾನು ಎಷ್ಟೆಷ್ಟು ಮೂವ್ಸ್ ಹೋಗ್ಬೋದು ಅಂತ ಹೇಳ್ಕೊಡ್ತಾರೆ. ಅಲ್ಲ, ಅದು ಏನಾಗಿದೆ, ಬೆಳದಿಂಗಳ ಬಾಲೆ ಮಾಡಿದ್ಮೇಲೆ ನಾನು ವರ್ಲ್ಡ್ ಚಾಂಪಿಯನ್ ಆದ್ಮೇಲೆ ಎಲ್ಲ ಕಾನೂನು ಬದಲಾಯಿಸ್ಬಿಟ್ಟು ಯಾರಿಗೆ ಎಲ್ಲಿ ಬೇಕೋ ಹಂಗ ಹೋಗ್ಬೋದು. ನೀವು ಎಲ್ಲಿಗೆ ಹೋಗ್ಬೇಕು ಹಂಗ ಹೋಗ್ರಪ್ಪ. ಏನ್ ಬೇಕಾದ್ರೂ ತಗೊಂಡು. ಸೂಪರ್ ಸರ್, ಹೆಂಗಂದ್ರೆ ಹಂಗ ಇದ್ಬಿಡಿ ಅಂತ ನೆಕ್ಸ್ಟ್ ಪಿಕ್ಚರ್ ಟೈಟ್ಲ್ ಇದ್ದಂಗೆ ಸರ್ ಇದು. ಸುಜಾ, ನನ್ಗೊಂದು ಡೌಟ್. ಎಲ್ಲ ಓಕೆ, ಈ ಮನೆಗಳಿದೆಯಲ್ಲ ಇದೆಲ್ಲ ಯಾಕೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ? ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಪ್ಪ ಚೆಸ್ ಯಾವಾಗಪ್ಪ ಕಂಡಿಡ್ತಿದ್ದು? ಹಳೆ ಕಾಲದ್ದು ಅಂತ ಗೊತ್ತು. ಹಳೆ ಕಾಲದಲ್ಲಿ ಟಿವಿ ಯಾವ ಬಣ್ಣ ಬರ್ತಾ ಇತ್ತು? ಬ್ಲಾಕ್ ಅಂಡ್ ವೈಟ್ ಅಮ್ಮ. ಉತ್ತರ ಸಿಕ್ತಾ? ಕರೆಕ್ಟ್. ಆದ್ರೂ ಇನ್ನೊಂದು ಡೌಟ್. ಏನು? ನಮ್ ಕಡೆ ಅಂದ್ರೆ ರಾಜ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ಬಿಂದಾಸ್ ಆಗಿರ್ಬೋದು. ಹೌದು. ಆದ್ರೆ ಈ ಚೆಸ್ ಅಲ್ಲಿರೋ ರಾಜ ಮಾತ್ರ ಒಂದೊಂದೇ ಮನೆಗೆ ಹೋಗ್ಬೇಕಂತಲ್ಲ, ಯಾಕೆ? ಎಲ್ರ ಮನೆಗೂ ಹೋಗ್ಬೇಕಾಗ್ತದ ಅವನು, ಅದಕ್ಕೆ ಒಂದೊಂದೇ ಮನೆಯಾಗ ಹೋಗ್ತಾನೆ. ಕರೆಕ್ಟ್. ನೋಡೀಗ ಇಮ್ಯಾಜಿನ್ ಮಾಡ್ಕೋ, ನಿನ್ನ ಹತ್ರ ಒಂದು 10-15 ಮನೆ ಇದೆ ಅಂತ. ಎಲ್ಲಾದ್ರಲ್ಲೂ ನಿಮ್ಮ ಫ್ರೆಂಡ್ಸ್ ಇದಾರೆ, ಬೇಕಾದವರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೋ. ನೀನು ಯಾವಾಗ ಯಾರ ಮನೆಗೆ ಹೋಗ್ತೀಯಾ? ನಾನು ಅಷ್ಟೊಂದ್ ಮನೆ ಇರ್ಬೇಕಾದ್ರೆ ಒಬ್ರು ಮನೆಗೆ ಹೋದ್ರೆ ಇನ್ನೊಬ್ರು ಮನೆಗೆ ಹೋದ್ರೆ ಬೇಜಾರು. ಅದಕ್ಕೆ ದಿನಾಗ್ಲೂ ಒಬ್ಬೊಬ್ರು ಮನೆಗೆ ಹೋಗಿ ಯಾರಿಗೂ ಬೇಜಾರಾಗ್ದಂಗ್ ನೋಡ್ಕೊತೀನಿ. ಹಂಗೆ ಚೆಸ್ ಅಲ್ಲಿರೋ ರಾಜನ್ ನೋಡಿ ಎಷ್ಟು ಮನೆ. ಸೂಪರ್ ಅಮ್ಮ, ಸೂಪರ್. ಇದು ಆನ್ಸರ್ ಅಂದ್ರೆ. ಚೆಸ್ ಅಲ್ಲಿ ಒಂದು ನೀತಿ ಇದೆ, ಆಟ ನಡೆಯೋವರೆಗೂ ಮಾತ್ರ ಕಪ್ಪು ಬಿಳಿ ಪಾನ್ಗಳಿಗೆ ಟೀಮ್ಗಳಿಗೆ ಜಗಳ. ಆಟ ಮುಗಿದ್ಮೇಲೆ ಹಿಡ್ಕ ಎಲ್ಲ ಒಂದೇ ಬಾಕ್ಸ್ ಹೋಗ್ಬೇಕು, ಅಲ್ಲಿ ಫ್ರೆಂಡ್ಸ್ ಆಗೇ ಇರ್ಬೇಕು, ತಿಳ್ಕ. ಓಕೆ? ಏನ್ ಹೇಳ್ದಮ್ಮ ಸುಜಾ, ಸೂಪರ್. ನನ್ಗೆ ಇನ್ನೊಂದ್ ಸ್ವಲ್ಪ ಡೌಟ್ ಇದೆ. ನಾನ್ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಬಗ್ ನೋಡ್ದೆ, ಇಲ್ಲಿ ಮಿಮಿಕ್ರಿ ಎಲ್ಲ ನಡೀತಾ ಇತ್ತು. ಅವರು ಬೇಜಾನ್ ಮಿಮಿಕ್ರಿ ಮಾಡ್ತಾ ಇದ್ರು. ರಿಷಬ್? ಎಸ್. ಸೊ ನನ್ ಜೊತೆ ಒಂದು ಮಿಮಿಕ್ರಿ ಮಾಡ್ಬೇಕಲ್ಲ. ಯಾವ್ದು? ಶಿವಣ್ಣಂದು. ಬನ್ನಿ ಬನ್ನಿ, ಅಷ್ಟು ಡೈಲಾಗ್ ಹೇಳಿ ಶಿವಣ್ಣಂದು. ಮಿಮಿಕ್ರಿ ಮಾಡ್ಬೇಕಂತಿದ್ದಲ್ಲ, ಯಾರು ಮಾಡ್ಬೇಕು? ತುಂಬಾ ಚೆನ್ನಾಗಿ ಮಾಡ್ತಾರೆ, ಗೊತ್ತಾಗ್ತದೆ. ಮಾಡಿ, ನೀವು ಮಾಡಿ. ಚೆನ್ನಾಗಿ ಯಾರಲ್ಲ, ಯಾರು? ದಯನ್ ಅವರು. ಅವರು ಯಾಕೆ ಹಾಕಿ ಕೂತ್ಕೊಂಡಿದ್ದಾರೆ, ಯಾರನ್ನ ನೋಡ್ತೀರ ಅಂತ ಒಂದು ಗೊತ್ತಾಗ್ತಿಲ್ಲ, ನನ್ಗೂ ಗೊತ್ತಾಗ್ತಿಲ್ಲ. ನನ್ನ ಅಪ್ಪಾಜಿ ಹೇಳ್ತಿದ್ರು, ಯಾರನ್ ಬೇಕಾದ್ರೆ ನಂಬಿ ಈ ತರ ಕನ್ನಡಕ ಹಾಕೊಂಡಿರ್ತಾರ ಅವ್ರು ನಂಬೇಡಿ ಅಂತ. ವಿಜ್ಞಾನದವರು ಅವ್ರು ಏನ್ ಬೇಕಾದ್ರೂ ಚೇಂಜ್ ಆಗ್ತಾರೆ. ವಯಸ್ಸಿಗೂ ಬರ್ತಾರೆ, ವಯಸ್ಸಾಗಿ ಹೋಗ್ಬಿಡ್ತಾರೆ. ವೆರಿ ಗುಡ್. ನಂಗೆ ತುಂಬಾ ಖುಷಿ ಆಯ್ತು ರಿಷಬ್ ಅವ್ರೆ. ನಿಮ್ದು ಸರ್ಕಾರಿ ಶಾಲೆ ಇದೆಯಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಅನಂತ ಅವರು ಮಾಡಿದಾರೆ ಅದ್ರಲ್ಲಿ. ಸರ್ಕಾರಿ ಶಾಲೆನಲ್ಲಿ ನೀವು ಮೇಸ್ಟರ್ ಆಗಿದ್ದೀರಲ್ಲ. ಕತೆ ನಾನು ಈಗಲೇ ಹೇಳೋ ಹಂಗಿಲ್ಲ. ಕತೆ ಹೇಳ್ಸ್ಕೊಳ ಅಂತಿದ್ದೆ, ತುಂಬಾ ಬರ್ಸ್ಬಿಟ್ರು. ಆಲ್ ದಿ ಬೆಸ್ಟ್ ಸರ್. ನೀವು ಬಹಳ ಹುಷಾರಾಗಿ ಹೋದ್ರೆ ಮೇಷ್ಟ್ರು ಕೋಲ್ಕೊಂಡು ಹೊಡಿತಾರೆ, ಆಯ್ತಾ? ನೀವು ಕಾರ್ಯಕ್ರಮ ಮುಂದುವರಿಸಿ. ಹೌದು, ಬರೋಣ. ಬಹಳ ಚಾಣಾಕ್ಷರಿ ತಿರ್ತಾವು, ಬಹಳ ಚಾಣಾಕ್ಷರಿ. ಎಲ್ರು ಬಹಳ ಚಾಣಾಕ್ಷರಿ. ಹೇಗೆ ಏನೇನ್ ಟ್ಯಾಲೆಂಟ್ ಇಟ್ಕೊಂಡಿದ್ಯೋ ನೀನ್ ಈ ತರ ಎಲ್ಲ ಮಾಡ್ಬೇಕಾದ್ರೆ ಮಾತ್ರ ಹಾಕೋ, ಹಂಗೆ ಮಾಡಕ್ ಹೋಗ್ಬೇಡ ಅಪ್ಪ. ಎಲ್ಲಾರ್ಗು ಹೇಳ್ಬಿಡ್ಬೇಡಪ್ಪ, ಸೀಕ್ರೆಟ್ ಅದು. ಓಕೆ, ಮುಗಿತಾ ನಿಂದು? ಆದ್ರೆ ನಂದಿನ್ನೂ ಮುಗ್ದಿಲ್ಲ.
ಏನೋ ನಿಂದು ಅವತಾರ? ಇದು ನನ್ನ ಅವತಾರ ಅಲ್ಲ ಬಾವು, ಅನಂತ್ ಸರ್ ಅವತಾರ ಬಾವು. ಅನಂತ್ ಸರ್ ಅವತಾರ ತುಂಬಾ ಚೆನ್ನಾಗಿತ್ತು, ಆದ್ರೆ ತಾವು ಯಾವ ಅವತಾರಕ್ಕೆ ಮ್ಯಾಚ್ ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಹೇಳುವಂತವರಾಗಿ. ಬಯಲುದಾರಿ ಸಿನಿಮಾದಲ್ಲಿ ಸಾರ್ ಹಾಕಿರೋ ಗೆಟಪ್ ನನಗೆ ಸಖತ್ ಇಷ್ಟ ಆಗೋಗಿತ್ತು. ಅದಕ್ಕೆ ಅವ್ರ ಎದುರುಗಡೆ ಈ ತರದ ಪರ್ಫ್ಯೂಮ್ ಮಾಡೋ ಅಂತ ಬಂದೆ ಬಾವು. ಅದು ಪರ್ಫ್ಯೂಮ್ ಅಲ್ಲ ಕಣೋ, ಪರ್ಫಾರ್ಮ್. ಅದೇ 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 ವಿಷಯ ಏನು ಅಂದ್ರೆ ಗಣೇಶೋತ್ಸವ ಹತ್ರ ಬಂತಲ್ಲ ಸಾ, ನಮ್ಮ ಏರಿಯಾದಲ್ಲಿ ಒಂದು ಟ್ಯಾಲೆಂಟ್ ಶೋ ಅದೇ ಸಾ. ಈ ಗೆಟಪ್ ಅಲ್ಲಿ ನನ್ನ ಟ್ಯಾಲೆಂಟ್ ತೋರಿಸ್ಬಿಟ್ಟು ಟೋಪಿ ಗೆಲ್ಕೊಂಬತ್ತೀನಿ ಸರ್. ಟೋಪಿ ಅಲ್ಲ ಕಣೋ, ಟ್ರೋಫಿ. ಅಪ್ಪ ಎರಡರಲ್ಲೂ ಪಿ ಆಯ್ತಲ್ಲ, ಬುಟಾಕಪ್ಪ ನೀನು. ಓಕೆನಾ ಸರ್? ಓಕೆ ಮಾಡ್ಲಾ ಸರ್? ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ ಸರ್. ಸರ್ ಬಯಲುದಾರಿ ಪಿಕ್ಚರ್ನಾಗೆ ಆ ಸಾಂಗ್ ಬರ್ತಲ್ಲ ಸರ್, ಹೆಲಿಕಾಪ್ಟರ್ಲಿ ಹೆಲಿಕಾಪ್ಟರ್ ಹಂಗೆ ಹಿಂಗೆ ಒಳ್ಳಾಡ್ತಾ ಇರ್ತದೆ ಸರ್. ನಿಮ್ಗೆ ಭಯನೇ ಆಗ್ಲಿಲ್ವಾ ಸರ್? ನಾನು 4ನೇ ಪೋರ ನಿಂತ್ಕೊಂಡು ಈಗ ಬಗ್ಗಿ ನೋಡಿದ್ರೆ ಜೀವ ಬಾಯ್ಗೆ ಬರ್ತದೆ ಸರ್ ನನಗೆ. ಅಂದ್ರೆ ಒಳಗೆ ಭಯ ಇರೋದಿಲ್ಲ ಅಂತಲ್ಲ, ಅದು ತೋರಿಸಬಾರ್ದು. ಯಾರು ಹೇಳಿದ್ರು ತಾನೆ? ನೀನ್ ಭಯ ಇಲ್ದೆ ಮಾಡ್ಬೇಕೀಗ. ಮಾಡದೆ ಚೆಲುವೆ ಬೇಕಲ್ಲ, ಚೆಲುವೆ ಕೆಳಗೆ ನೋಡ್ತಾ ಇರ್ತಾಳಲ್ಲ ಅಲ್ಲಿ. ಚೆಲುವೆ ತಾನೆ? ರಮ್ಮ ಬಮ್ಮ ಚೆಲುವೆ ಬಾ. ನಾನು ಚೆಲುವೆ ಅಂತ ಹೇಳ್ದೆ ಕಣಪ್ಪ, ಗುಂಡ್ಕಲ್ಲು ಅಂತ ಹೇಳಿಲ್ಲ ನಿನ್ಗೆ. ನಮ್ಮ ಹತ್ರ ಇವಾಗ ಚೆಲುವೆ ಇದೊಂದೇ ಇರೋದು. ಬಾಮ ಚೆಲುವೆ. ಗುಂಡು ಮಲ್ಲಿಗೆ ಅದು. ಗುಂಡು ಮಲ್ಲಿಗೆ. ನೀ ಒಳ್ಳೆ ಗುಂಡು ಕಲ್ಗಿಲ್ಲ. ಎಲ್ಲಿಗೆ ಹೋಯ್ತಾ ಇದೆಯೋ ಮುದ್ದೇಶ? ಅಟ್ಲ ಸಂಘ ಮುದ್ದೇಶ, ಫ್ಲೈಟ್ ಓಡಿಸು ಅಂದ್ರೆ ಆಟೋ ಓಡಿಸ್ತಾ ಇದೆಯಲ್ಲ ನೀನ್. ಫ್ಲೈಟ್ ಓಡಿಸು ಅಂದ್ರೆ ಹಿಂಗೆಲ್ಲ ತಿರ್ಸ್ಕೊಂಡು ಏನ್ ಜೆಸಿ ರೋಡಲ್ಲಿ ಆಟೋ ಓಡಿಸ್ತಾ ಇದೀನ? ಹೆಲಿಕಾಪ್ಟರ್ ಅಲ್ಲಿ ಯಾರಪ್ಪ ಕೂತಿದ್ದಾರು? ಅನಂತ್ ಸರ್. ಅದಕ್ಕೆ ನಾವು ಹಂಗೆ ಓಡಿಸೋದು. ನೀನು ಒಂದು ಅವ್ರ ತರ ಸ್ಟೈಲ್ ಆಗಿ ಓಡಿಸ್ಲಿಲ್ಲ ಕಣ. ಅವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಇದ್ ಮಾಡಿದ್ರು. ಹೆಂಗ್ ಓಡಿಸ್ತೇವ ಸರ್ ನಾನು? ಓ, ನೀವ್ ಓಡಿಸಿದ್ರೆ ಅದು ನಿಮ್ಮನ್ನು ಓಡಿಸ್ತಾ ಗೊತ್ತಾಗ. ಅಲ್ಲ ಮೇಲಕ್ಕೆ ಏನಕ್ಕೆ ಹೋಗಿದ್ದೆ ನೀನು? ಅಲ್ಲ ಕಣಪ್ಪ, ಅವ್ರು 100 ಅಡಿ ಮೇಲೆ ಹಾರಿಸ್ತವ್ರೆ, ನಾ ಹೆಂಗಪ್ಪ ತೋರ್ಸುದದ? ಅದಕ್ಕೆ ಬಾಲ್ಕನಿಗೆ ಹೋಗಿದ್ದೆ ನಾನು. ಇದ್ಯಾಕೋ ಸರಿ ಹೋಗಿಲ್ಲ ಕಣ. ಚಣ್ಣ ತೊಂಬರ ಇಲ್ಲಿ. ತಗಬರ ಹಿಂಗೆ. ಓಕೆನಪ್ಪ ಹೆಲಿಕಾಪ್ಟರ್? ಆಗ್ಬೋದು ಇದೇ. ಹಲೋ ತುಜಾ, ಏನಮ್ಮ ಇದು? ತುಜಾ ಅಂತ ಇದೆಯಲ್ಲೋ? ಅಯ್ಯಯ್ಯೋ ತುಜಾ, ಅರ್ಧ ಗಂಟೆ ಆಗೋಯ್ತು. ಮಾತ್ರೆ ತಗೊಳ್ಳೋ. ತುಜಾ ಆಗ್ಲೇ ಹೇಳಿಲ್ಬೇಡ, ಒಟ್ಟೊಟ್ಟಿಗೆ ತಗೊಂಡ್ಬಿಟ್ರೆ ತೊಗೆ ಆಗ್ಬಿಡ್ತೀನಿ ಕಣ. ಇವಾಗ ಅನಂತ್ ಸರ್ ಬೇರೆ ಇದಾರೆ, ಏನೋ ಮಾಡ್ತೀಯಾ? ಸುಮ್ನೆ ತೋಡ್ಕೊಂಡಿರ್ತೀನಿ. ಅಪ್ಪ ಏನ್ ಮಾಡ್ತೀಯ ನೀನು? ಅಪ್ಪ ಸುಮ್ನೆ ತೋಡ್ತಾ ಇರ್ತೀನಿ. ನೀನ್ ತೋಡ್ಕೊಂಡಿದ್ರೆ ನೀರ್ ಬಂದ್ರೆ ಏನ್ ಮಾಡ್ಲಿ ಇಲ್ಲಿ? ಅಯ್ಯೋ ಸುಮ್ನೆ ಇರಪ್ಪ ತುಜಾ, ನೀನ್ ಬೇರೆ ತೋಡೋದು ಅಂದ್ರೆ ಈ ತೋಡೋದು ಅಲ್ಲ ಕಣ, ತೋಡ್ತಾ ಇರ್ತೀನಿ ಅಂದೆ. ನೋಡ್ತಾ ಇರ್ತೀನಿ. ಆಯ್ತು, ನೋಡ್ಕೊಂಡು ನಿಂತ್ಕೋ. ಅಪ್ಪ ರೆಡಿನಾ? ಇವಾಗ ನೀನು ಹೈಟ್ ಅಲ್ಲಿ ಇದೆಯಾ, ಅನಂತ್ ಸರ್ ತರ ಎಕ್ಸ್ಪ್ರೆಷನ್ ಫೀಲ್ ಮಾಡ್ಕೋ, ಅವ್ರು ಹೆಂಗ್ ಕೊಟ್ರು ಅಂತ ಅದೇ ತರ ಮಾಡೋದಕ್ಕೆ ಟ್ರೈ ಮಾಡು. ಓಕೆ ಮಾಡೋದೇ? ನೀವು ಹೋಗಮ್ಮ ಅಲ್ಲಿ. ಹೋಗಮ್ಮ. ಮ್ಯೂಸಿಕ್. ನಿಲ್ಲಿಸ್ರು ಆಯ್ತಲ್ಲ ಕಣ್ರು. ನಿಮಗೆ ನೀವೇ ಸಾಟಿ ಸಾ. ಆ ಕಾಲದಲ್ಲಿ
ಹಂಗ್ ನಿಂತ್ಕೊಂಡು ಮೇಲೆ ಹೆಂಗ್ ಸರ್ ಅದನ್ನೆಲ್ಲ ಮಾಡಿದ್ರಿ? ಇಲ್ಲಿ 2 ನಿಮಿಷ ಚೇರ್ ಮೇಲೆ ತಿದ್ದಕ್ಕೆ ಹೊಟ್ಟೆಲ್ಲ ತೊಳಸ್ಕೊಬತ್ತಾವ ಸರ್ ನನಗೆ. ಮತ್ತೆ ಗಣೇಶೋತ್ಸವಕ್ಕೆ ಏನ್ ಮಾಡ್ತೀರಿ? ಏನೇ ಆಗ್ಲಿ ಸರ್, ನಮ್ ಮನೆಗೆ ಈ ಸಲ 2 ಟೋಪಿ ಬಂದೇ ಬತ್ತು ಸರ್. ಹೆಂಗೆ 2 ಟೋಪಿ? 2 ಟ್ರೋಫಿ ಹೆಂಗ್ ಬರ್ತದೆ? ಒಂದು ನಾನು, ಇನ್ನೊಂದು ಯಾರು? ನಾನ್ ಹೋಗ್ತಾ ಇದ್ದೀನಿ. ಏಳೊಬ್ಳು ಬಾಕಿ ಇದ್ಲು, 7 ಬಂದ್ಲು. ಲೇ ನೀನ್ ಯಾಕೆ ಬರೋದಕ್ಕೆ ಹೋದೆ? ಏನ್ರಿ ನೀವು ಸರ್? ನೋಡಿ ಸರ್, ಮನೆಗೆ ಹೆಂಡತಿ ಏನಾದ್ರೂ ಬಂದ್ರೆ ಆಕ್ಚುಲಿ ಬರೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಯಾವಾಗ ಬರ್ತಾಳೆ ಅಂತ ಚಡಪಡಿಸ್ತಾ ಇರ್ತಾಳೆ. ಅವ್ರ ನನ್ ಮನೆಗ್ ಬರ್ತಿದಾಗ ಯಾಕೆ ಬಂದೆ ಅಂತ ಕೇಳ್ತಾರೆ. ನೋಡಿ ಸರ್, ಈ ತರ ಗಂಡಸ್ರನ್ನ ನೀವ್ ನೋಡಿದೀರಾ ಸರ್? ಇಲ್ಲೇ ನೋಡಿದ್ದು. ಇಲ್ಲೇ ನೋಡಿದಲ್ವಾ ಸರ್? ನೋಡ್ರಿ. ಇವಾಗ ನೀನ್ ಯಾಕೆ ಬಂದಮ್ಮ? ಇವರಿಬ್ರು ಕಟ್ಟನೆ ತಡೆಯಕ್ಕಾಗಿಲ್ಲ. ತಾವು ಏನಾದ್ರು ವೇಷದಲ್ಲಿ ಬಂದಿದ್ದೀರಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ನಾನು ಇಲ್ಲಿಗೆ ಬಂದಿರೋದು ಇವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ, ಸ್ಪೆಷಲಿ ಅನಂತ್ ಸರ್ನ ಮೀಟ್ ಮಾಡೋದಕ್ಕೆ, ಹಾಗೆ ರಿಷಬ್ ಅವ್ರಿಗೆ ಒಂದು ಅವಕಾಶ ಕೊಡೋದಕ್ಕೆ. ರಿಷಬ್ಗೆ ಅವಕಾಶ? ಏನು ಅವಕಾಶಮ್ಮ? ನೋಡಿ, ಈಗ ರಿಷಬ್ ಶೆಟ್ಟಿ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಆದ್ರೆ ಕಿರಿಕ್ ಪಾರ್ಟಿನ ಯಾರಾದ್ರೂ ಮರೆಯಕ್ಕಾಗತ್ತಾ? ಅದಕ್ಕೆ ನೀನು ಕಿರಿಕ್ ಮಾಡಕ್ ಬಂದಿದೆ ಈಗ? ಸುಮ್ನೆ ನಿಂತ್ಕೊ ಮುದ್ದೇಶಣ್ಣ. ಆಕ್ಚುಲಿ ನಾನ್ ಬಂದಿರೋದೇನಕ್ಕೆ ಅಂತಂದ್ರೆ, ಇವರು ಕಿರಿಕ್ ಪಾರ್ಟಿ ಮಾಡಿ ಹೆಸರು ಮಾಡಿದ್ದಾರೆ. ಆಕ್ಚುಲಿ ಇವ್ರ ಹೆಸರು ಬ್ಯಾಂಕ್ ಬ್ಯಾಲೆನ್ಸ್, ಹೀಗೆ ನಾರ್ತ್ ಸೌತ್ ಹಾಲಿವುಡ್ ಬಾಲಿವುಡ್ ಎಲ್ಲಾ ಕಡೆ ಹೋಗಿ ಇನ್ನು ಸೂಪರ್ ಆಗಿ ಪಾಪ್ಯುಲರ್ ಆಗ್ಬೇಕು. ಆದ್ರೆ ಅದು ಸಾಧ್ಯ ಆಗೋದು ನನ್ನ ಅವಕಾಶನ ಒಪ್ಕೊಂಡ್ರೆ ಮಾತ್ರ. ಏನದು ಹೇಳ? ಬನ್ನಿ. ಆಕ್ಚುಲಿ ರಿಷಬ್ ಅವರು ಏನಂದ್ರೆ, ನಾನೀಗ ಒಂದು ಸಿನಿಮಾ ಆಫರ್ ನ ತಂದಿದ್ದೀನಿ ನಿಮ್ಗೆ. ಓಕೆ, ಅದ್ರ ಹೆಸರು ಕಿಟ್ಟಿ ಪಾರ್ಟಿ ಅಂತ. ಹೇಗಿದ್ರು ಕಿರಿಕ್ ಪಾರ್ಟಿ ತುಂಬಾ ಹಿಟ್ ಆಗಿದೆ. ಈಗೇನಾದ್ರೂ ನೀವು ಕಿಟ್ಟಿ ಪಾರ್ಟಿ ಮಾಡ್ಬಿಟ್ರೆ ಚೀಟಿ ಎತ್ತಿ ಸಾಲ ತೀರಿಸ್ಬೇಕು. ಆಕ್ಚುಲಿ ರಿಷಬ್ ಅವರು ಏನ್ ಗೊತ್ತಾ, ನೋಡಿ ಈ ಸಿನಿಮಾ ಫುಲ್ ಯೂತ್ಫುಲ್ ಆಗಿದೆ. ಓಕೆ, ಕಥೆನೂ ನಾನೇ ನಿಮಗೆ ಕೊಡ್ತೀನಿ. ಓಕೆನಾ? ಏನ್ ಕೆಲಸ? ಹೇಳ್ತೀನಿ. ಏನ್ ಕೇಳಿದ್ರಿ? ಏನ್ ಕತೆ ಇದು? ಈ ಸಿನಿಮಾದಲ್ಲಿ ಒಬ್ಳು ನಂತರದ ಹುಡುಗಿ. ಓಕೆ, ಕತ್ತೆ ವಯಸ್ಸಾಗದೆ ನೀನ್ ಯಾವ ಸಮಯ ಹುಡುಗಿನೇ ನೀನು? ಲೇ ಆಂಟಿ ಕೊರೆ ನೀನು, ಆಂಟಿ ನೀನು. ಏಯ್ ಬರೋ ಈ ಕಡೆ. ಏನ ಆನಂದ್ ಸರ್, ಹೆಣ್ಮಕ್ಳಿಗೆ ಯಾರಾದ್ರೂ 4 ಕತ್ತೆ ವಯಸ್ಸಾಗಿದೆ ಅಂತ ಹೇಳ್ತಾರ ಸರ್. ಆಂಟಿ ಅಂದ ಬೇರೆ. ಆಂಟಿ ಅಂತ ಬೇರೆ ಅಂತೀನೋ? ಏಯ್, ನನಗ್ 4 ಕತ್ತೆ ವಯಸ್ಸಾದ್ರೆ ನಿನಗ್ 40 ಕತ್ತೆ ವಯಸ್ಸಾಗಿದ್ಯಲ್ಲೋ. ನಿನಗೇನಂತ ಹೇಳ್ಬೇಕು ಹೇಳು? ಯುವಕ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಯುವಕ ಅಲ್ಲ, ಮುದ್ದುಕ. 4 ಕತ್ತೆ ವಯಸ್ಸಂತ. ಈಗ ಎಲ್ರು ನನ್ ಕತೆ ಕೇಳಿಸ್ಕೊಳ್ತೀರಾ? ನೋಡಿ, ಈ ಸಿನಿಮಾದಲ್ಲಿ ಒಬ್ಳು ಹೀರೋಯಿನ್, ಅವಳು ಒಂದು ಕಿಟಿ ಪಾರ್ಟಿ ಮಾಡ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾಳೆ ಅಂದ್ರೆ, ನೋಡೋ ಜನಕ್ಕೆ ಹಾಗೆ ಕಣ್ಣಲ್ಲಿ ರಕ್ತ ಬಳ 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 ಅಂತ ಬಂದ್ಬಿಡುತ್ತೆ. ಅಷ್ಟು ಸೆಂಟಿಮೆಂಟ್. ಕಣ್ಣೀರಲ್ಲ ತಾನೆ? ಅಲ್ಲ ಕಿಟ್ಟಿ ಪಾರ್ಟಿ ಮಾಡೋದಕ್ಕೆ ಅಷ್ಟೊಂದ್ ಕಷ್ಟನಾ? ಅಂತ ಕಷ್ಟ ಏನ್ ಪಡ್ತಾಳೆ ಮಾಡು? ಅಯ್ಯೋ, ಅದನ್ನ ಇವ್ರು ಪ್ಲಾನ್ ಮಾಡ್ಬೇಕು ರೀ. ಅಲ್ಲ, ನಾನ್ ಸುಮ್ನೆ ಒಂದ್ ಲೈನ್ ಹಿಂಗ್ ಬಿಡ್ತೀನಿ ಅಷ್ಟೇ. ಎಲ್ಲ ನಾನೇ ನಿಮಗ್ ಹೇಳ್ಕೊಟ್ಬಿಟ್ರೆ ನಿಮಗ್ ಬರೋ ಅವಾರ್ಡ್ ಅಲ್ಲಿ ನನ್ಗೆ ಮುರಿದು ಕೊಡ್ತೀರಾ ಅಲ್ವಾ? ಪಾಯಿಂಟ್ ಇದೆ, ಪಾಯಿಂಟ್. ಆಕ್ಚುಲಿ ನೋಡಿ, ಸೂಪರ್ ಆಗಿರೋ ಕಥೆನ ನಾನ್ ನಿಮಗ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಒಂಚೂರು ಕ್ಲೈಮ್ಯಾಕ್ಸ್ ನ ನೀವೇ ಹಂಗ ಆಡ್ ಮಾಡ್ಕೊಂಬಿಡಿ, ಕತೆ ಮುಗ್ದೋಗ್ಬಿಡುತ್ತೆ. ಇದು ಹೆಂಗೆ ಅಂದ್ರೆ, ಅಂಗಡಿಯಿಂದ ರವೆ ಈರುಳ್ಳಿ ಟೊಮೆಟೊ ಎಲ್ಲ ತಂದ್ಬಿಟ್ಟು ಒಂಚೂರು ಒಗ್ಗರಣೆ ಹಾಕ್ಬಿಟ್ರೆ ಉಪ್ಪಿಟ್ಟೆ ಆಗೋಯ್ತಲ್ಲ ಅಂತ ಹೇಳ್ದಂಗಿತ್ತಿದ್ದು. ನೀವೇನೇ ಅಂದ್ರು ನನ್ ಟ್ಯಾಲೆಂಟ್ ಏನು ಅಂತ ನನಗ್ ಗೊತ್ತು, ಇಲ್ಲಿರೋ ಜನಗಳಿಗೂ ಗೊತ್ತು ಅಲ್ವಾ? ಥ್ಯಾಂಕ್ ಯು. ಹಾಗೆ ರಿಷಬ್ ಅವರೇ, ನಿಮ್ಗೂ ಮುಂದೆ ಗೊತ್ತಾಗುತ್ತೆ. ಓಕೆ, ಈಗ ಡೈರೆಕ್ಟ್ ಆಗಿ ನಾನು ಮ್ಯಾಚ್ಗೆ ಬರ್ತೀನಿ. ಓಕೆ,
ಈ ಸಿನಿಮಾದಲ್ಲಿ ನನ್ನನ್ನ ನೀವು ಕಿಟ್ಟಿ ಪಾರ್ಟಿ ಸಿನಿಮಾದಲ್ಲಿ ಕಿಕ್ಕಿ ಡಾನ್ಸ್ ಇರುತ್ತಾ? ಸರ್ ನೀವ್ ನೋಡೋದಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಕಿಟ್ಟಿ ಡಾನ್ಸ್ ಖಂಡಿತವಾಗ್ಲೂ ಇರುತ್ತೆ. ಪೊಲೀಸ್ ಅವರೆಲ್ಲ ಕೇಸ್ ಹಾಕ್ತಾವ್ರೆ ಕಿಕ್ಕಿ ಡಾನ್ಸ್ ಮಾಡಿದ್ರೆ, ಗೊತ್ತಾಯ್ತಾ? ಅದು ಬೇರೆನಾ? ಸಾರಿ ಸರ್. ನನ್ನನ್ನ ನೀವೇನಾದ್ರೂ ಡೈರೆಕ್ಟರ್ ಆಗಿ ಹಾಕೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನ್ ಬೆನಿಫಿಟ್ಸ್ ಅಂತ ಕೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ನಾನ್ ಏನ್ ಮಾಡ್ಬೇಕು? ನಾನ್ ಹೇಳ್ತೀನಿ, ನಾ ಹೇಳದ್ನಲ್ಲ ಎಲ್ಲ ನೀವೇ ಮಾಡ್ಬೇಕು. ಡೈರೆಕ್ಟರ್ ಆಗಿ ನನ್ನನ್ನು ಹಾಕೊಳ್ಳಿ, ಓಕೆನಾ? ಓಕೆ. ಈಗ ನೋಡಿ ಏನ್ ಬೆನಿಫಿಟ್ ಅಂತಂದ್ರೆ ನಮ್ಮ ಕಿಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲ ಈ ಸಿನಿಮಾ ನೋಡೋದಕ್ಕೆ ಗ್ಯಾರಂಟಿ ಬರ್ತಾರೆ. ಫುಲ್ ಕಲೆಕ್ಷನ್, ಹೌಸ್ಫುಲ್. ಅವ್ರು ಮಾತ್ರ ಗಟ್ಟಿ. ಕರೆಕ್ಟ್. ಇರೋದು 8 ಜನ ಕಿಟಿ ಪಾರ್ಟಿಲಿ, ಫುಲ್ ಕಲೆಕ್ಷನ್. ಯಾಕ್ರಿ ನೀವು ಆಗ್ಲಿಂದ ಮಾತಾಡ್ತಿದ್ದೀರಾ? ನಮ್ ಕಿಟಿ ಪಾರ್ಟಿ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನಮ್ ಕಿಟಿ ಪಾರ್ಟಿ ಮೆಂಬರ್ಸ್ ವರ್ಲ್ಡ್ ವೈಡ್ ಅಲ್ಲಿ ಇದಾರೆ, ಗೊತ್ತಾ? ಈ ವರ್ಲ್ಡ್ ವೈಡ್ ಇದೆಯಲ್ಲ, ನನ್ನ ಎಕ್ಕಡ ಸೇನೆ ಆತರ. ಅದು ಅಲ್ಲದೆ ನೋಡಿ, ಒಂದು ಹೆಣ್ಣು ಡೈರೆಕ್ಟ್ ಮಾಡಿದಾಳೆ ಅಂದ್ರೆ ಅದಕ್ಕೆ ಸಿಗೋ ಪ್ರಮೋಷನ್ಸ್ ಹೆಂಗಿರತ್ತೆ ಅಂತಂದ್ರೆ ಎಲ್ಲಾ ಚಾನೆಲ್ ಅವರು ಹಾಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಏನಂತೀರಾ? ಆಮೇಲೆ ಈ ಕಿರಿಕ್ ಪಾರ್ಟಿಲಿ ನೋಡಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಸಾನ್ವಿ ಇದ್ರು, ಕರೆಕ್ಟಾ? ಸಾನ್ವಿ. ಓಕೆ, ಈ ಕಿಟಿ ಪಾರ್ಟಿನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಾನೇ ಇರ್ತೀನಿ, ಯೋಚನೆ ಮಾಡ್ಬೇಡಿ. ಡೈರೆಕ್ಟರ್ ಮುಗೀತು, ಎಲ್ಲ ಮುಗೀತು, ಎಲ್ಲ ಮುಗೀತು. ನಾನಿದ್ದೀನಿ, ಅದು ಮುಗೀತು, ಕಥೆನೇ ಮುಗ್ದೋಯ್ತು. ಆಯ್ತಾ? ಈಗ ಸಾನ್ವಿ ಹೆಸರು ಯೂಸ್ ಆಗೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ನಾನು ಮಾನವಿ ಅಂತ ಬರ್ತೀನಿ, ಓಕೆನಾ? ಅವಾಗನಿಂದ ನೋಡ್ತಾನೆ ಇವನೇ. ಏನ್ ನನ್ ತಂಗಿನ ಕಂಡ ಮಾಡ್ತಾನೆ ಇದೆಯಾ ನೀನು? ನನ್ ತಂಗಿನ ಏನ್ ಅನ್ಕೊಂಡಿದ್ಯಾ ನೀನು? ಪಿಕ್ಚರ್ ಮಾಡೋರಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ, ಅಲ್ಲೇ ಓದಿದ್ದು ನಾವು. ನೀವ್ ಯಾವಾಗ ಕಾಸರಗೋಡಲ್ಲಿ ಓದಿದ್ರಿ? ಅಪ್ಪ ನಮ್ಮ ಅಪ್ಪಂಗೆ ಮಂಡಿಗೆ ಟ್ರಾನ್ಸ್ಫರ್ ಆಗಕ್ ಮುಂಚೆ ಕಾಸರಗೋಡಲ್ಲಿ ಇದ್ದಿದ್ದು. ಅದೇ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದು. ಅಲ್ಲಿ ಸ್ಕೂಲ್ನಾಗೆ ಪ್ರೋಗ್ರಾಮ್ಗಳ ನಮ್ಮ ತಂಗಿಯವ ಮಾಡೋಳು, ಯಂಗ್ ಡ್ಯಾನ್ಸ್ ಮಾಡೋಳು, ಗೊತ್ತಾ? ಚಿರು ಅಕ್ಕ ಒಂದ್ ನಿಮಿಷ, ನಾನ್ ಡಾನ್ಸ್ ಮಾಡೋದಕ್ಕೆ ನಂಗೆ ಮೋಟಿವೇಶನ್ ಬೇಕು. ಏನ್ ಮೋಟಿವೇಶನ್? ನಾನೇ ಇಲ್ವಾ ಮಾಡು. ನೀನ್ ನೋಡಿದ್ರೆ ಮೋಟಿವೇಶನ್ ಬರುತ್ತೆ. ಸುಮ್ನೆ ನಿಂತ್ಕೋ. ನೀವು ನನ್ ಜೊತೆ ಡಾನ್ಸ್ ಮಾಡ್ತೀರಾ? ನನಗ್ ಡಾನ್ಸ್ ಬರಲ್ಲ. ಸುರೇಜಾ ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ. ನಾನು ಯಾಕೆ ನಿಮ್ಮ ಹತ್ರ ಎಲ್ಲ ಕೇಳಿ ಯಾಕೆ ನೋ ಅಂತ ಅನಿಸ್ಕೊಳ್ಳಿ ಸರ್? ನಿಂತ್ಕೊಳ್ಳಿ ಸರ್, ಸುಮ್ನೆ ನಿಂತ್ಕೊಳ್ಳಿ, ನಾನ್ ಡಾನ್ಸ್ ಮಾಡ್ತೀನಿ. ಸರ್ ನನ್ ಡಾನ್ಸ್ ನೋಡಕ್ ರೆಡಿ ಇದ್ದೀರಾ? ಹಾ, ರೆಡಿ. ಥ್ಯಾಂಕ್ ಯು ಸರ್. ಆಡಿಯನ್ಸ್ ರೆಡಿ ಇದ್ದೀರಾ? ಸೂಪರ್ ಸೂಪರ್, ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೇಗಿತ್ತು? ಬಹಳ ಸುಂದರವಾಗಿತ್ತು. ಇಂಥ ನೃತ್ಯ ನೋಡಿ ನಾನು ಅಲ್ಲಿ ರಂಬೆ ಊರ್ವಶಿಯರ ನೃತ್ಯ ನೋಡಿದ್ದೆ, ಇಲ್ಲಿ ಭೂಲೋಕದಲ್ಲಿ ನೋಡುವಷ್ಟು ಧನ್ಯನಾದ ಸೃಜನ್, ಧನ್ಯನಾದ. ಬರೀ ಡ್ಯಾನ್ಸ್ ಅಷ್ಟೇ ಅಲ್ಲ ಕಣ್ ಬಾವ, ಆಕ್ಟಿಂಗ್ ಮಾಡ್ತಾಳೆ ನೋಡ್ಬೇಕು. ಈ ಎಮೋಷನಲ್ ಸೀನ ಕೊಟ್ಬಿಟ್ರೆ ಹಂಗೆ ಉರ್ಕೊಂಡು ತಿನ್ಬಿಡ್ತಾಳೆ ಬಾವ, ಕತ್ತಾಗ ಮಾಡ್ತಾಳೆ ಬಾವ. ಸರ್ ಅನಂತ್ ಸರ್, ನೀವು ಬನ್ನಿ ಸರ್, ಕೂತ್ಕೊಂಡ್ಬಿಡಿ, ಬನ್ನಿ ಸರ್. ಒಂದೊಂದು ಸೀನ ನೋಡ್ಬೇಕು. ಅಬ್ಬಬ್ಬಬ್ಬ, ನೀನ್ ಎಂತ ಸೀನ ಕೊಡು ಬಾವ, ಎಂತ ಎಮೋಷನ್ಸ್ ಹಂಗೆ ಕಿತ್ತರಿಸ್ಬಿಡ್ತಾಳೆ, ಬಹಳ ಚೆನ್ನಾಗಿ ಮಾಡ್ತಾಳೆ ಬಾವ. ವಿಶೇಷವಾಗಿ ನಿನಗೆ ಗೊತ್ತಿಲ್ಲ ಬಾವ, ಅವಳಿಗೆ ದುಃಖ ಸೀನ್ ಮಾಡ್ತಾಳೆ ಅಂತಂದ್ರೆ ಹಂಗೆ ಕಳ್ಳು ಕಿತ್ತು
ಕಿತ್ಕೊಂಡ್ಬರ್ತದೆ ಬಾವಾ, ಕಿತ್ಕೊಂಡ್ಬರ್ತದೆ ಕಣ್ಣಲ್ಲಿ ಬಾವಾ. ಬರೀ ಬಿಲ್ಡಪ್ ರಿಷಬ್ ಬನ್ನಿ ಇಲ್ಲಿ. ನೀವು ನೋಡಿ, ನೀವು ಡೈರೆಕ್ಟ್ರು. ಡೈರೆಕ್ಟ್ರು ಅಲ್ಲ ನೀವು, ಎಲ್ಲ ಕತೆ ಬರಿಬೇಕೀಗ. ಅವಳು ಅಳುತ್ತಾಳೆ ಅಂದ್ರೆ ಕಣ್ಣಲ್ಲಿ ನೋಡ್ತಾ ಇದ್ದವ್ರಿಗೆಲ್ಲ ದಳ್ಳ 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 ನೀರು ನೋಡೋಣ, ತಡ್ಕೊಳ್ಳೋ. ನಿನ್ ಕಷ್ಟ ನೋಡಕ್ಕಾಯ್ತಲ್ಲ. ಒಂದ್ ನಿಮಿಷ ಇರೋ. ಬಿಡು ತಂಗ್ಯವಾ, ಹಂಗೆ ಒಂದ್ ಆಕ್ಟಿಂಗ್ ಬಿಡು. ಬಿಡ್ಲಾ? ಓಕೆ ರಿಷಬ್ ಅವ್ರೆ, ಒಂದ್ಸಲ ಆಕ್ಷನ್ ಅಂತ ಹೇಳಿ. ರೋಲ್ ಕ್ಯಾಮ್ರಾ, ಆಲ್ ರೋಲಿಂಗ್. ಓಕೆ, ಆಕ್ಷನ್. ಅಲ್ಲ ಕಣ ಮುದ್ದೆ, ಇಷ್ಟು ಉದ್ದ ಬಿಲ್ಡಪ್ ಕೊಟ್ಟಲ್ಲ, ಕಳ್ಳು ಕಿತ್ತು ಬರ್ತದೆ ಅಂತ. ಕಳ್ಳಲ್ಲ, ಅಲ್ಲಿ ಕಿತ್ತು ಬರ್ತಾ ಇದೆ ಅಮ್ಮನ್ಗೆ. ಅರೇ, ನಾನ್ ಈ ತರ ಆಕ್ಟಿಂಗ್ ಮಾಡ್ದಾಗ ಅವತ್ತು ಎಲ್ರು ಹತ್ತಿದ್ರು ಗೊತ್ತಾ? ಇನ್ 2 ನಿಮಿಷ ಬಿಟ್ರೆ ಅನಂತ್ ಸರ್ ಹೇಳ್ತಾರೆ ಈಗ. ಅದ್ ಚೆನ್ನಾಗಿತ್ತು. ಬಾವಾ ಇದೇನೋ ಬೈ ಮಿಸ್ಟೇಕ್ ಆಗ್ಬಿಡ್ತು ಅಷ್ಟೇ ಬಾವಾ. ಇದು ಬುಟ್ಟಾಕ್ ಬಾವಾ, ಇದು ಬುಟ್ಟಾಕ್ದೆ. ಆದ್ರೆ ನನ್ ತಂಗ್ಯವ್ವ ಒಂದು ಕಾಮಿಡಿ ಆಕ್ಟಿಂಗ್ ಮಾಡ್ತಾಳೆ ಬಾವಾ. ನೋಡಕ್ಕೆ 2 ಕಣ್ಣು ಸಾಲಕ್ಕಿಲ್ಲ ಹಂಗ್ ಮಾಡ್ತಾಳೆ ಬಾವಾ. ಬಾವಾ ಹಂಗೆ ಅವಳು ನಗ್ತಾ ಇದ್ರೆ ಹಾಸನ್ ಮುದ್ಕಿ. ಏನ? ಹಾಸನ್ ಮುದ್ಕಿ. ಹಾಸನ್ ಮುದ್ಕಿ ಯಾರು? ಬಾವಾ ಕನ್ನಡದಲ್ಲಿ ಚೆನ್ನಾಗಿ ನಗೋದಕ್ಕೆ ಹಾಸನ್ ಮುದ್ಕಿ ಅಂತಾರೆ ಬಾವಾ. ಹಾಸನ್ ಮುದ್ಕಿ ಅಲ್ಲ ಕಣ, ಹಸನ್ ಮುಖಿ ಕಣ. ಅದೇ 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 ಬಾವಾ, ಅದೇ ಅದೇ ಹಸನ್ ಮುಖಿ. ಅದ್ ನೋಡ್ಬಿಟ್ಟು 100 ಜನ ಹಂಗೆ ಬಿದ್ದೋಗ್ಬಿಡ್ತಾರ ಬಾವಾ. ಅಷ್ಟ್ ಚೆನ್ನಾಗಿ ಅವ್ಳ ಮಕ್ಕ ನೋಡ್ತಾರ ಬಾವಾ. ನೋಡ್ತೀಯ ನೀನು? ಹೇಳಿ ಸಾ, ನೀವು ರೋಲಿಂಗ್ ಹೇಳಿ ಸಾ. ಆಕ್ಷನ್. ಮುತ್ತು ತುಂಬಾ ಚೆನ್ನಾಗಿದೆ ಮುತ್ತು. ನೋಡಿ ನಾನು ಎಷ್ಟು ನಗ್ತಾ ಇದ್ದೀನಿ. ಈ ನಗು ಹೆಂಗಿತ್ತು ಅಂದ್ರೆ ಏನಾದ್ರೂ ಹೆರಿಗೆ ಆಸ್ಪತ್ರೆಗೆ ಹೋಗಿದ್ರೆ ಹುಟ್ಟೋ ಮಗುನು ವಾಪಸ್ ಹೋಗ್ಬಿಡ್ತದೆ, ಬರಲ್ಲ ಅಂತ. ಮುದ್ದೇಶ ಅವ್ನ್ ಸತ್ತೋಗ್ಬಿಟ್ಟ. ಮುದ್ದೇಶಣ್ಣ ಅವನ್ ನೆಗದ್ ಬಿದ್ದು ನೆಲಕ್ಕೆ ಆಗೋದು ಅಂತ ಹೇಳಿದ್ನಲ್ಲ. ಬರ ಲೇ ನಿನ್ ಮುಖ ಮುಚ್ಚ, ನಿನ್ ಆಕ್ಟಿಂಗ್ ಮಾಡಿದ್ದು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟನಲ್ಲ ನಿನಗೆ. ಡ್ಯಾನ್ಸ್ ಆದ ತಕ್ಷಣ ಹಂಗೆ ಹಂಗೆ ಅಮ್ಮಿಕೊಂಡು ಹೋಗ್ಬಿಟ್ಟಿದ್ರೆ ಒಂದ್ ಮರ್ಯಾದೆ ಇರ್ತಾ ಇತ್ತು ನಮ್ಗೆ. ಮುತ್ತು ಎದ್ದಾರ ಹೋಗಮ್ಮ. ನಮ್ ಬಾವ ಒದ್ಯಕ್ ಮುಂಚೆ ಮುಚ್ಚಕ್ಕೆ ಮುಂಚೆ ಎದ್ದೋಗಮ್ಮ ಬಾರ. ಅವ್ನ್ ಬಾಯಿ ತೆಗಿಯಾಗಿಲ್ಲ, ಅರ್ಧ ಗಂಟೆ ಆಗೋಗಿದೆ. ಹೋಗು. ಸರ್ ಅನಂತ್ ಸರ್ ತರ್ಲ. ಏನಂದೆ ನಾನು? ತರ್ಲ ಸರ್. ಅಂದ್ರೆ ಇಲ್ಲಿ ಸಿಕ್ಕಿದ್ರಿ ಅಲ್ಲಿ ಸಿಗ್ಬೇಡಿ ಅಂತ. ಎಲ್ಲಿ ಸರ್? ಇಲ್ಲೇ ತೂಮಿ ಮೇಲೆ ಸಿಕ್ಕಿದ್ಯಾ, ನೀನೇನಾದ್ರೂ ಅಲ್ಲಿ ತರ್ಕಕ್ ಬಂದ್ಬಿಟ್ರೆ ಅಂತ ಹೇಳ್ತಾ ಇದಾರೆ. ಸರ್ ತರ್ತೀನಿ ಸರ್. ಅಪ್ಪ ಈಗ ಸದ್ಯಕ್ಕೆ ಏನು ತರಕ್ ಹೋಗ್ಬೇಡ, ನೀನ್ ಹೋಗಪ್ಪ. ಎಲ್ರಿಗೂ ತರ್ತೀನಿ. ಒಂದ್ ನಿಮಿಷ, ನಾನ್ ರೀಟೇಕ್ ಕೊಡ್ತೀನಿ ನಗೋದು. ಓಕೆ ರೀಟೇಕ್. ರೀಟೇಕಾ? ಕೊಡ್ರ ಮಚ್ಚು ಇಲ್ಲಿ. ಓಕೆ ಸರ್, ಇವಾಗ ನಿಮ್ಮೆಲ್ಲರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ, ಪ್ರಶ್ನೆಯನ್ನ ಕೇಳ್ಬೋದು. ಓಕೆ, ದಯವಿಟ್ಟು ಉತ್ತರವನ್ನ ಕೊಡಿ. ಓಕೆ ಓಕೆ ರೆಡಿ? ಯಾರು ಮೊದ್ಲಿಗರು? ಹಾಯ್ ಸ್ಟೂಡೆಂಟ್ ಸರ್, ನನ್ನ ಹೆಸರು ಪ್ರಮುಖ್ ಅಂತ. ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು ನಿಮ್ಗೆನೆ. ಸತ್ತಿರೋ ಹೆಣ ಮುಂದೆ ಎಲ್ಲರೂ ಡ್ಯಾನ್ಸ್ ಮಾಡಿ ಪಟಾಕಿ ಹೊಡಿತಾರೆ, ಯಾಕೆ? ಡ್ಯಾನ್ಸ್ ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಪಟಾಕಿ ಯಾಕೆ ಹೊಡಿತಾರೆ ಗೊತ್ತು. ಯಾಕಂದ್ರೆ ಮುಂದಿನ ದೀಪಾವಳಿಗೆ ಅವ್ರು ಇರಲ್ವಲ್ಲ, ಇವತ್ತು ಹೊಡ್ ಕಳಿಸ್ಬಿಡೋಣ. ಓಕೆ ನೆಕ್ಸ್ಟ್. ಸರ್ ನಮಸ್ತೆ. ನಮಸ್ತೆ. ನಾನು ಮೈಸೂರಿಂದ ಬಂದಿದ್ದೀನಿ, ವಿಜಯಲಕ್ಷ್ಮಿ ಕ್ರಿಯೇಷನ್ಸ್ ಅಂತ. ಅನಂತ್ ಸರ್ಗೆ ನಾವೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತ ಇದೀವಿ. ಅನಂತ್ ಸರ್ಗೆ ಸರ್ಪ್ರೈಸ್ ಗಿಫ್ಟ್. ಸರ್ಪ್ರೈಸ್ ಏನಂದ್ರೆ, ಅದು ಪ್ರಥಮ ಬಾರಿಗೆ ನಾವು ಕಂಪ್ಯೂಟರೈಸ್ಡ್ ಫೋಟೋ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಅವರ ಫೋಟೋನ ಎಂಬ್ರಾಯ್ಡ್ರಿ ರೂಪದಲ್ಲಿ ತಂದಿದ್ದೀವಿ. ಇದು ಭಾರತದಲ್ಲೇ ಪ್ರಥಮವಾಗಿ ಮಾಡಿರೋಂಥ ಕೆಲಸ.
ಅದನ್ನ ಅವ್ರಿಗೆ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ಬೇಕಂತ ನಮ್ಮ ಮೈಸೂರಿನ ಬಂದಿದ್ದೀನಿ. ಬನ್ನಿ ಸರ್, ಬನ್ನಿ, ಬೇಗ ಬನ್ನಿ. $1.5 ಸ್ಟಿಚಸ್ ಇದೆ ಇದರಲ್ಲಿ, 15 ಕಲರ್ಸ್ ಇದೆ. ಈ ಫೇಸ್ ಮ್ಯಾಚಿಂಗ್ಗೋಸ್ಕರ 200-250 ಕಲರ್ಸ್ ಬರುತ್ತೆ. ಪ್ರತಿಯೊಬ್ಬರ ಮುಖಕ್ಕೆ ಸಪರೇಟ್ ಕಲರ್ಸ್ ಇರುತ್ತೆ. ಇದು ನಾವು ಅವ್ರ ತಕ್ಕ ಮುಖ ಭಾವಕ್ಕೆ ತಕ್ಕಂಗೆ ಅದಕ್ಕೆ ಕಲರ್ ಮ್ಯಾಚಿಂಗ್ ಪ್ರಥಮವಾಗಿ ಭಾರತದಲ್ಲಿ ಪ್ರಥಮ ಸರ್ ಇದು. ವಾವ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಇವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ನೈಸ್ ಸರ್. ಸ್ಪೆಷಲ್ ಗಿಫ್ಟ್ ಯು. ಅನಂತ್ ಸರ್, ಹೇಗಿದೆ ಫೋಟೋ? ವೆರಿ ಅಕ್ಯುರೇಟ್. ಅದು 1.5 ಲಕ್ಷ ಸ್ಟಿಚ್ಗಳಿದೆಯಂತೆ, ಅಂದ್ರೆ ಎಂಬ್ರಾಯ್ಡ್ರಿ ಮಾಡಿರೋದು, ವಿಚ್ ಇಸ್ ವೆರಿ ಯುನೀಕ್ ಅಂಡ್ ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್. ಇವಾಗ ನಮ್ಮ ಮಜಾ ಟಾಕೀಸ್ಗೆ, ಅದು ಸೂಪರ್ ಸೀಸನ್ಗೆ ನಮ್ಮ ಅನಂತ್ ಸರ್ ಬಂದಿದ್ದಾರೆ. ಅನಂತ್ ಸರ್ ಅವ್ರ ಬಗ್ಗೆ, ಅವರ ಕೆರಿಯರ್ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೊಗಳ್ತಾ ಇರ್ಬೋದು, ಹಾಡಲ್ಲಿ ಹೇಳ್ತಾ ಇರ್ಬೋದು, ಕವಿತೆಗಳನ್ನ ಬರಿಬೋದು, ಒಂದು ಪುಸ್ತಕನೇ ಬರಿಬೋದು. ಆದ್ರೆ ಅದಕ್ಕಿಂತ ಒಂದು ವಿಭಿನ್ನವಾಗಿ ಒಂದು ಟ್ರಿಬ್ಯೂಟ್ ಅನ್ನ ಕೊಡಬೇಕು ಅಂತ ನಮ್ಗೆ ಆಸೆ ಇತ್ತು. ಸೊ ಅದನ್ನ ಇವತ್ತು ಇಲ್ಲಿ ಒಂದು ಪ್ರಯತ್ನ ಪಡ್ತಾ ಇದೀವಿ. ಸೊ ನಮ್ಮ ಇಡೀ ಮಜಾ ಟಾಕೀಸ್ರ ಪರವಾಗಿ ಒಂದು ಸ್ಮಾಲ್ ಟ್ರಿಬ್ಯೂಟ್ ಫಾರ್ ಯು ಸರ್. ಐ ಹೋಪ್ ಯು ಲೈಕ್ ಇಟ್.
ನನ್ನ ಹೆಸರು ರೇಣುಕಾ ಸ್ವಾಮಿ ಒನ್ನೇಬಾಗಿ, ಇವನು ನನ್ನ ತಮ್ಮ ರಂಗಸ್ವಾಮಿ ಒನ್ನೇಬಾಗಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ತುಂಬಾ ಚೆನ್ನಾಗಿ ಬಿಡಿಸಿದ್ರಿ. ಅಫ್ಕೋರ್ಸ್ ಅನಂತ್ ಸರ್ ಅವರ ಒಂದು ಸಿನಿಮಾ ಅಚೀವ್ಮೆಂಟ್ ಏನಿದೆ, ಒಂದೊಂದು ಒಂಥರ ಹೆಂಗೆ ಅಂದ್ರೆ ಒಂದು ಮುತ್ತು, ಒಂದು ರತ್ನ, ಒಂದು ಈ ತರ ಹೇಳ್ತಾ ಹೋದ್ರೆ ಒಂದೊಂದಕ್ಕೆ ಒಂದೊಂದು ಹೆಸರು ಹೇಳ್ತಾ ಇರ್ಬೋದು. ಬಟ್ ಒಂದು 3-4 ಚಿತ್ರದಲ್ಲಿ ಅದನ್ನ ಅಷ್ಟನ್ನು ತುಂಬಿಸೋದಕ್ಕಾಗಲ್ಲ. ಬಟ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅನಂತ್ ಸರ್, ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಸುಂದರವಾಗಿದೆ, ಬಹಳ ಕಷ್ಟದ್ದು ಅದು ಚಿತ್ರಕಲೆ. ಅದೊಂದು ಪೇಂಟಿಂಗ್ ಮಾಡಿದ್ರೆ ಪರ್ಮನೆಂಟ್ ಆಗಿರುತ್ತೆ. ಸೊ ಇವ್ರು ಮಾಡಿ ಸುಮ್ನೆ ಹೇಳ್ಕೊಂಡ್ರೆ ಮುಗಿದೋಗುತ್ತೆ ಅಲ್ಲಿ ಚಿತ್ರ. ಹೌದು, ಅದೇ ಅದನ್ನು ರಚಿಸೋದು ಅಷ್ಟು ಎಷ್ಟು ಅಂದ್ರೆ ಡೆಫಿನೆಟ್ ಆಗಿ ಅವರು ಮಾಡ್ತಾರೆ, ಡೀಟೇಲಿಂಗ್ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ನಾನು ಹೇಳಿದಾಗೆ ಇದು ನಮ್ಮ ಕಡೆಯಿಂದ ನಿಮಗೆ ಒಂದು ಪ್ರೀತಿಯ ಒಂದು ಟ್ರಿಬ್ಯೂಟ್. ಅನಂತ್ ಸರ್, ಥ್ಯಾಂಕ್ ಯು. ನಾನು ಸೃಜನ್ಗೆ ಅದನ್ನೇ ಹೇಳ್ತಾ ಇದ್ದೆ, ಎಲ್ಲ ಇಂತಹ ಕಲ್ಪನೆಗಳು, ಇಂಥ ಐಡಿಯಾಸ್ಗಳು ಎಲ್ಲಿಂದ ಬರ್ತಾವೆ ನಿಮಗೆ ಅಂತ ನಾನು ಅವರಿಗೂ ಕೂಡ ಇಂಥ ಒಂದು ಕಲೆಯನ್ನ ಇವರ ಮೂಲಕ ಇಲ್ಲಿ ಪ್ರದರ್ಶಿಸುವುದಕ್ಕೆ, ಅದರಲ್ಲೂ ನನ್ನನ್ನು ಅದಕ್ಕೆ ಒಂದು ಮುಖ್ಯ ವ್ಯಕ್ತಿಯನ್ನಾಗಿ ಮಾಡಿದ್ದಕ್ಕೆ ನಾನು ಸೃಜನ್ನಿಗೂ ಕೂಡ ನನ್ನ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಂಡ್ ಆಕ್ಚುಲಿ ಈ ಒಂದು ಆರ್ಟ್ ಏನಿದೆ, ಇದನ್ನ ಈ ಲೋಕೇಶ್ ಪ್ರೊಡಕ್ಷನ್ಸ್ ಪ್ರತಿಯೊಬ್ರು ಇದ್ರ ಬಗ್ಗೆ ಒಂದು ಆಸೆ ಇಟ್ಕೊಂಡು ಮಾಡಿದಂತ ಒಂದು ಟ್ರಿಬ್ಯೂಟ್ ನಿಮ್ಗೆ. ಸೊ ಐ ಆಮ್ ಹ್ಯಾಪಿ, ನಿಮ್ಗೆ ಇಷ್ಟ ಆಗಿದ್ದು ನಂಗೆ ಬಹಳ ಖುಷಿ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಜಾ ಟಾಕೀಸಿಗೆ ನೀವು ಮುಂಚೆ ಬಂದಿದ್ದೀರಾ, ಇವತ್ತು ಮತ್ತೆ ಬಂದಿದ್ದೀರಾ, ಬಹಳ ಖುಷಿ ಆಯ್ತು. ಹೋಪ್ಫುಲಿ ನಿಮ್ಗೆ ನಾವು ಖುಷಿ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀವಿ. ಎಂಜಾಯ್ ಮಾಡಿದ್ರ ಸರ್? ಎಸ್, ಇವತ್ತಿಂದು ವಿಶೇಷವಾಗಿ ನಾನು ಅದೇ ರಿಷಬ್ ಹೇಳ್ತಾ ಇದ್ದೆ, ಇದು ನನ್ನ 3ನೇ ಸಲ ನಾನು ಮಜಾ ಟಾಕೀಸಿಗೆ ಬಂದಿದ್ದೀನಿ. ಪ್ರತಿ ಸಲ ಏನಾದರೂ ಒಂದು ಹೊಸ್ತು ಮಾಡ್ತಾ ಬಂದಿದ್ದೀರಿ. ಎವ್ರಿ ಟೈಮ್ ದೇರ್ ಹ್ಯಾಸ್ ಬಿನ್ ಸಮಥಿಂಗ್ ನ್ಯೂ. ನಿಮಗೆ ನನ್ನ ಅಭಿನಂದನೆಗಳನ್ನು. ನಿಮ್ಮ ಸೃಜನ್ ಅನ್ನೋದಕ್ಕೆ ನಿಮ್ಮ ಸೃಜನಶೀಲತೆ ಏನು ಅನ್ನೋದನ್ನ ಇವತ್ತು ಮತ್ತೆ ಈ ಸ್ಯಾಂಡ್ ಪಿಕ್ಚರ್ ಮೂಲಕ ನೀವು ತೋರಿಸಿದ್ರಿ. ಸೊ ಅಂಡ್ ನಾನು ಅದೇ ಹೇಳ್ತೆ, ಇವತ್ತಿನ ಕಾರ್ಯಕ್ರಮ ಹ್ಯಾಟ್ರಿಕ್. This has been the best ಅಂತ ನನಗೆ. Lovely sir, it's an honor. Thank you so much. Thank you sir. ಅನಂತನಾಗ್ ಸರ್, ಪ್ರತಿ ಸತಿ ನೀವು ಹೊಸದೇನೋ ಮಾಡ್ತಾ ಇದ್ದೀರಾ, ಅದರಿಂದನೇ ಇಲ್ಲಿ ಬರ್ತಾ ಇದ್ದೀರಾ. ಪ್ರತಿ ಸತಿ ನೀವೇನೋ ಪ್ರಯತ್ನ ಪಡ್ತಾ ಇದ್ದೀರಿ, ಹೊಸ ಫೀಲ್ಡ್ ಅಲ್ಲಿ ಇನ್ನೂ ಇದ್ದೀರಿ. ಗ್ರೇಟ್. Lovely. ರಿಷಬ್, hope you had a good time. ಎಸ್, ನಾನು ಕೂಡ 3ನೇ ಸಲ ಬರ್ತಾ ಇರೋದು. ರಿಕ್ಕಿಗೆ ಬಂದಿದ್ದೆ, ಕಿರಿಕ್ ಪಾರ್ಟಿಗೆ ಬಂದಿದ್ದೆ, ಅಂಡ್ ಇವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿಗೆ ಬಂದಿದ್ದೀವಿ. ಪ್ರತಿ ಸಲನೂ ಮಜಾ ಟಾಕೀಸ್ ನಮ್ಮನ್ನ ಪ್ರಮೋಟ್ ಮಾಡ್ತಾನೆ ಇದೆ. ನಮ್ಮ ತಂಡವನ್ನ ನಮ್ಮ ಸಿನಿಮಾ ರೆಡಿ ಆದಾಗ ಎವ್ರಿ ಟೈಮ್ ನೀವು ಕರ್ಕೊಂಬಂದು ನಮ್ಮ ಸಿನಿಮಾದ ಕಾನ್ಸೆಪ್ಟ್ ಜೊತೆಗೆ ನೀವು ಇಲ್ಲೊಂದಷ್ಟು ಡ್ರಾಮಾಗಳನ್ನ ಮಾಡೋದಾಗ್ಬೋದು, ಸ್ಕಿಟ್ ಮಾಡೋದಾಗ್ಬೋದು. ಆ್ಯಂಡ್ ನನಗೆ ಅಂದರೆ ಆಶ್ಚರ್ಯ, ಅನಂತ್ ಸರ್ ಇಷ್ಟೊತ್ತು ಅವರು ಎಂಜಾಯ್ ಮಾಡಿದ್ರಲ್ಲ, ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಇಷ್ಟೊತ್ತು ಅವ್ರು ಎಂಜಾಯ್ ಮಾಡಿದ್ರಲ್ಲ, ನನ್ನ ಹತ್ರ ಅದನ್ನೇ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಾಯ್ತು, ಅದೇ ತುಂಬಾ ನೀಟಾಗಾಯ್ತು ಅಂತ ಅನ್ಕೊಂಡು. ಅದು ಮಕ್ಕಳನ್ನ ಇನ್ವಾಲ್ವ್ ಮಾಡಿ ನೀವು ಮಾಡಿ. ಸೊ ಅದೊಂಥರ ತುಂಬಾ ಸ್ಪೆಷಲ್ ಅನಿಸ್ತದು. ಅಂಡ್ ನಮ್ಮ ಕತೆ ಹೋಗೋ ರೀತಿಯಲ್ಲಿ ಈ ಸಿನಿಮಾ ಮಕ್ಕಳಾಗಿ ಮಗುವಾಗಿ ನೀವು ಕುಳಿತದ್ದು ಬಹಳ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ಸಿನಿಮಾ ಒಂದು ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಆಗಬೇಕು. ಕನ್ನಡ ಶಾಲೆಗಳು ಮುಚ್ಚಬಾರ್ದು, ಕನ್ನಡ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಬರಬೇಕು, ಶಾಲೆಗಳಲ್ಲಿ ಜಾಸ್ತಿ ಫೆಸಿಲಿಟಿ ಸಿಗಬೇಕು. ಇವೆಲ್ಲ ಒಂದು ಅಂಡರ್ಲೈನ್ ಆದ್ರೆ, ಅದರ ಆಚೆಗೆ ಎಂಟರ್ಟೈನ್ಮೆಂಟ್ ಅಂತ ನೋಡೋದಾದ್ರೆ ಒಂದು ಕಿರಿಕ್ ಪಾರ್ಟಿದು ಒಂದು ಜೂನಿಯರ್ ವರ್ಷನ್ ಅಂತ ಹೇಳ್ಬೋದು. ಅದರಲ್ಲಿ ಸ್ಪೆಷಲ್ ಏನಂತಂದ್ರೆ ಒಂದು ಸೋಷಿಯಲ್ ಕಾಸ್, ಅಂಡ್ ಇನ್ನೂ ಸೂಪರ್ ಸ್ಪೆಷಲ್ ಏನಂತಂದ್ರೆ ಅನಂತ್ ಸರ್ ಇರೋದು. ಅನಂತ್ ಸರ್ನ ಇವಾಗ ಅವ್ರದ್ದು ಒಂದು ಹೈ ಎನರ್ಜಿ ಕ್ಯಾರೆಕ್ಟರ್ಗಳು ಏನ್ ನೋಡಿದೀವಿ ನಾವು, ಗಣೇಶ ಸೀರೀಸ್ ಇರ್ಬೋದು, ಇವೆಲ್ಲ ಆ ಎನರ್ಜಿನ ಮತ್ತೆ ವಾಪಸ್ ಇಲ್ಲಿ ನೋಡೋಕೆ ಅವಕಾಶ ಇದೆ. ಅಷ್ಟು ಎನರ್ಜೆಟಿಕ್ ಆಗಿ ಅವ್ರು ಆಕ್ಟ್ ಮಾಡಿದ್ದಾರೆ. ಸೊ ನಮಗೆ, ನಮ್ಮ ಇಡೀ ತಂಡಕ್ಕೆ ಇಲ್ಲಿ ಬರೋದಕ್ಕೊಂದು ಅವಕಾಶ ಮಾಡಿಕೊಟ್ಟು ನಮ್ಮ ಸಿನಿಮಾನ ಇಲ್ಲಿ ಪ್ರಮೋಟ್ ಮಾಡ್ತಿರೋದಕ್ಕೆ ಮಜಾ ಟಾಕೀಸ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಇಟ್ಸ್ ಅನ್ ಆನರ್. ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ, ಬಂದಿದ್ದು ಬಹಳ ಖುಷಿ ಆಯ್ತು. ರೀ, ಯಾಕ್ರಿ ಎಷ್ಟು ಡಲ್ಲಾಗಿ ಕೂತಿದ್ರಾ? ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೋಸ್ಕರ ಒಂದು ಗಂಧದ ಮರ ಸರ್ ಇದು. ಗಂಧದ ಗಿಡ ಮರವಾಗಿ ಬೆಳೆದು ಹಿಡ್ಕೊಳ್ಳಿ. ನಿಮ್ಮ ಸಿನಿಮಾ ತರಾನೇ ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಒಂದು ಒಳ್ಳೆಯ ಒಂದು ಪರಿಕಲ್ಪನೆ, ಒಂದು ಒಳ್ಳೆಯ ಒಂದು ಸಿನಿಮಾ.
ಆಮೇಲೆ ಅದ್ಭುತವಾದಂತ ಒಂದು ತಂಡ, ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮೆಲ್ಲರ ಹಿರಿಮೆ, ಹೆಮ್ಮೆ ಆನಂದ್ ಸರ್ ಇದ್ದಾರೆ ಅಂದ್ರೆ ಆ ಸಿನಿಮಾ ಸೂಪರ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ಈ ಒಂದು ಸಂಚಿಕೆಯನ್ನ ಮತ್ತೆ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೆ ನೋಡ್ತಾರೆ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.